वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಮೊದಲಿಗೆ ಪ್ರಾರ್ಥನೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಓಂ ಪರಮಾತ್ಮನೇ ನಮಃ. ಅತ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ. ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಕರ್ಮಕಾಂಡ ಮತ್ತು ಕರ್ಮಯೋಗ ಅವುಗಳಲ್ಲಿರುವಂತಹ ಕೆಲವು ವ್ಯತ್ಯಾಸಗಳನ್ನು ಕುರಿತು ವಿಚಾರವನ್ನು ತಿಳಿಸ್ತಾನೆ. ಕರ್ಮಕಾಂಡದಲ್ಲಿ ಆಸಕ್ತಿ ಇರುವಂತಹ ಜನಗಳಿಗೆ ಅನೇಕ ರೀತಿಯ ಭೋಗಗಳು ಸಿಗುತ್ತೆ. ಇಟ್ ಈಸ್ ಭೋಗ ಪ್ರಧಾನ. ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಕರ್ಮವನ್ನು ಮಾಡಿರ್ತಾರೆ, ಆ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಕೆಲವು ಫಲಗಳು ಸಿಗುತ್ತೆ. ಇಟ್ ಈಸ್ ಕಾಲ್ಡ್ ಭೋಗ. ಸೊ ಅವುಗಳನ್ನು ಅವರು ಅನುಭವಿಸಬೇಕಾಗುತ್ತೆ. ಈವನ್ ಕರ್ಮಕಾಂಡ ಅಂತ ಹೇಳಿದಾಗ ಅಲ್ಲಿ ಅಪೇಕ್ಷೆಗಳು ಅಂತಂದಾಗ ಈವನ್ ದಟ್ ಮೇ ಬಿ ಎ ಸ್ವರ್ಗ ಸುಖ. ನಾನು ಸ್ವರ್ಗವನ್ನು ಹೋಗಿ ತಲುಪಬೇಕು ಅನ್ನುವಂತಹ ಅಪೇಕ್ಷೆ ಕೂಡ ಅನೇಕ ಜನಗಳಲ್ಲಿರುತ್ತೆ. ಅದಕ್ಕೆ ತಕ್ಕಂತಹ ಕರ್ಮಗಳನ್ನು ಕೂಡ ಮಾಡ್ತಾರೆ. ಅದರ ಪ್ರಕಾರ ಅವರಿಗೆ ಸ್ವರ್ಗ ಕೂಡ ಸಿಗತ್ತೆ. ಅಗೇನ್ ಸ್ವರ್ಗ ಈಸ್ ಆಲ್ಸೋ ಎ ಭೋಗ. ಸ್ವರ್ಗಕ್ಕೆ ಹೋಗಿ ಅಲ್ಲಿ ಸ್ವರ್ಗದ ಸುಖವನ್ನು ಅನುಭವಿಸುವಂತಹದ್ದು, ಇನ್ಕ್ಲೂಡಿಂಗ್ ಸ್ವರ್ಗ ಸುಖ. ಆಲ್ ಟೈಪ್ಸ್ ಆಫ್ ಕರ್ಮಫಲ ಈಸ್ ಟೆಂಪರರಿ. ಸ್ವರ್ಗವನ್ನೇ ಹೋಗಿ ತಲುಪಿದ್ರು ಕೂಡ ಅಲ್ಲಿ ಪುಣ್ಯ ಖಾಲಿ ಆಯಿತು ಅಂತಂದಾಗ ಹಿ ಹ್ಯಾಸ್ ಟು ಕಮ್ ಬ್ಯಾಕ್. ಸೊ ಇಟ್ ಈಸ್ ಟೆಂಪರರಿ. ವೆರಸ್ ಕರ್ಮಯೋಗ ಅಂತ ಹೇಳಿದಾಗ ಇಟ್ ಈಸ್ ಶಾಶ್ವತ. ಆದರೆ ಇಲ್ಲಿರುವಂತಹ ವ್ಯತ್ಯಾಸ ಅನೇಕ ಜನಗಳಿಗೆ ಗೊತ್ತಾಗೋದಿಲ್ಲ. ವಾಟ್ ಈಸ್ ಕರ್ಮಕಾಂಡ ಅಂಡ್ ವಾಟ್ ಈಸ್ ಕರ್ಮಯೋಗ, ಅಂಡ್ ವಾಟ್ ಈಸ್ ಭೋಗ ಪ್ರಧಾನ ಅಂಡ್ ವಾಟ್ ಈಸ್ ಶಾಶ್ವತ. ಅವುಗಳ ಬಗ್ಗೆ ಕೂಡ ಅವರಿಗೆ ಜ್ಞಾನ ಇಲ್ಲದೆ ಇರೋದ್ರಿಂದ ಅವರು ಕರ್ಮಕಾಂಡನೇ ಆರಿಸ್ಕೋತಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ದೇರ್ ಬುದ್ಧಿ ಈಸ್ ಬಹುಶಾಖ. ಇಟ್ ಈಸ್ ನಾಟ್ ಏಕಃ. ಹೀಗೆ ಪರಮಾತ್ಮ ಅರ್ಜುನನಿಗೆ ಆ ಸಿಂಗಲ್ ಪಾಯಿಂಟ್ ಇಟ್ ಫೋಕಸ್, ಆ ಬುದ್ಧಿ ಎನ್ನುವಂಥದ್ದು ಹೇಗೆ ದೃಢತೆಯಿಂದ ಇರಬೇಕು ಅವುಗಳನ್ನು ತಿಳಿಸಿ. ಅಂಡ್ ಹಿ ಕಂಟಿನ್ಯೂಸ್. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ತು ನಿರ್ಯೋಗ ಕ್ಷೇಮ ಆತ್ಮವಾನ್.
ತ್ರೈಗುಣ್ಯ ವಿಷಯ ವೇದ. ವೇದಗಳು ಅಂತ ಹೇಳಿದಾಗ ವೇದಗಳಲ್ಲಿ 3 ರೀತಿಯ ಗುಣಗಳ ವಿಷಯವನ್ನು ಕೂಡ ನಾವು ತಿಳ್ಕೋಬಹುದು. 3 ರೀತಿಯ ಗುಣಗಳು ಈವನ್ ಇಟ್ ಈಸ್ ದೇರ್ ಇನ್ ದಿ ವೇದಾಸ್. ಅವುಗಳು ಯಾವುದು ಅಂತಂದ್ರೆ ಸತ್ವ, ರಜಸ್ ಅಂಡ್ ತಮಸ್. ಹೇ ಅರ್ಜುನ, ಇಲ್ಲಿರುವಂತಹ 3 ಗುಣಗಳ ವಿಷಯವನ್ನು ನಾನು ತಿಳಿಸ್ತೀನಿ. ಬಟ್ ನೀನು ಆ ಗುಣಗಳನ್ನು ದಾಟಿ ಮುಂದೆ ಹೋಗಬೇಕಾಗುತ್ತೆ. ನಿಸ್ತ್ರೈಗುಣ್ಯೋ ಭವಾರ್ಜುನ. ಇದರರ್ಥ ನೀನು ಒಂದು ರೀತಿಯಲ್ಲಿ ವೇದಗಳನ್ನು ಕೂಡ ನೀನು ದಾಟಿ ಮುಂದೆ ಹೋಗಬೇಕಾಗುತ್ತೆ. ಅವುಗಳನ್ನು ಮೀರಿ ನೀನು ಬೆಳಿಬೇಕು, ಅಲ್ಲೇ ನಿಲ್ಲಬಾರದು. ಇದು ಬಹಳ ಸೂಕ್ಷ್ಮವಾದ ಸಂದೇಶ. ಇಲ್ಲಿ ವೇದಗಳನ್ನು ಕೂಡ ನೀನು ಮೀರಿ ಬೆಳಿಬೇಕು ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಎ ತಿರಸ್ಕಾರ ಭಾವ ಟುವರ್ಡ್ಸ್ ವೇದ. ಇಲ್ಲಿ ಪರಮಾತ್ಮ ಅರ್ಜುನನಿಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಆ ಗುಣಗಳು ಅವುಗಳು ಎಲ್ಲೇ ಇದ್ರೂ ಕೂಡ ಅವುಗಳು ಹೇಗೆ ನಮ್ಮನ್ನು ಬಂಧಿಸತ್ವೆ, ಆ ಶಕ್ತಿ ಆ ಗುಣಗಳಿಗೆ ಇದೆ. ಸೊ ಗುಣಗಳು ಎಲ್ಲಿದ್ರೂ ಕೂಡ ಅವುಗಳು ನಮ್ಮನ್ನು ಕಟ್ಟಿ ಹಾಕತ್ವೆ. ಸೊ ಒನ್ಸ್ ವಿ ಆರ್ ಬೌಂಡ್, ವಿ ಬಿಕಮ್ ಲಿಮಿಟೆಡ್. ಮತ್ತೆ ನಾವು ಅತಿ ಹೆಚ್ಚಿನ ಯಾವ ಸಾಧನೆಗಳನ್ನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈವನ್ ಇನ್ ವೇದ ಅವುಗಳು ಅಲ್ಲಿರೋದ್ರಿಂದ ನೀನು ವೇದಗಳನ್ನು ಕೂಡ ನೀನು ಮೀರಿ ಬೆಳಿಬೇಕು ಅನ್ನುವಂತೆ ಪರಮಾತ್ಮ ಅರ್ಜುನನಿಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಜಗತ್ತಿನಲ್ಲಿ ಕಂಡುಬರುವಂತಹ ಎಲ್ಲ ದ್ವಂದ್ವಗಳನ್ನು ಕೂಡ ನೀನು ದಾಟಿ ಹೋಗಬೇಕಾಗತ್ತೆ. ದ್ವಂದ್ವಗಳು ಅಂತ ಹೇಳಿದಾಗ ಶೀತ ಉಷ್ಣ, ಸುಖ ದುಃಖ, ಲಾಭ ನಷ್ಟ, ಜಯ ಪರಾಜಯ, ಈ ರೀತಿ. ಸೊ ನೀನು ಶುದ್ಧ ಸತ್ವದಲ್ಲಿ ನಿಲ್ಲುವಂತೆ ಆಗಬೇಕು ಅರ್ಜುನ. ನಿರ್ಯೋಗ ಕ್ಷೇಮ ಆತ್ಮವಾನ್. ಸೊ ಆತ್ಮವಾನ್, come out from the selfish thinking and get established yourself in the Atmavan. ಸೊ ಇಲ್ಲಿ ಯೋಗಕ್ಷೇಮ ಅಂತ ಹೇಳಿದಾಗ ಉಳಿಸಿಕೊಳ್ಳುವಂತಹದ್ದಕ್ಕೆ ನೀನು ಗಮನವನ್ನು ಕೊಡಬೇಡ. ನೀನು ಗಳಿಸ್ಕೊಳ್ಳುವಂತಹದ್ದು, ಆ ನಂತರದಲ್ಲಿ ಅವುಗಳನ್ನು ಕಾಪಾಡಿಕೊಳ್ಳುವಂತಹದ್ದು, ಅವುಗಳಿಗೆ ಹೆಚ್ಚು ಗಮನವನ್ನು ಕೊಡಬೇಡ. ಇಟ್ಸ್ ಆಫ್ ನೋ ಯೂಸ್. ಸೊ ಹೇಗೆ ಗಳಿಸಬೇಕು ಅನ್ನುವಂತಹದ್ದು ಒಂದು ರೀತಿ ನಿನ್ನ ಮನಸ್ಸನ್ನ ಕೊರೀತಾ ಇದ್ರೆ, ಆ ನಂತರದಲ್ಲಿ ನೀನು ಅನೇಕ ಕರ್ಮಗಳನ್ನು ಮಾಡಿ ಅವುಗಳನ್ನು ಗಳಿಸ್ಕೋತೀಯ, ನಿಜ. ಗಳಿಸಿಕೊಂಡ ನಂತರದಲ್ಲಿ ಅವುಗಳನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀಯ. ಮತ್ತೆ ನಿನ್ನ ಮನಸ್ಸು ಅವುಗಳ ಮೇಲೆ ಇರುತ್ತೆ. ಅವುಗಳನ್ನು ದಾಟಿ ಹೊರಗಡೆ ಬರೋದಕ್ಕೆ ಆಗದೇ ಇಲ್ಲ. ನಿರಂತರವಾಗಿ ಕರ್ಮಗಳನ್ನು ಮಾಡುವಂತಹದ್ದು, ಕರ್ಮಗಳಿಂದ ಅನೇಕಗಳನ್ನು ಗಳಿಸಿಕೊಳ್ಳುವಂತಹದ್ದು, ಗಳಿಸಿಕೊಂಡಿರುವಂತಹದ್ದನ್ನು ಸುರಕ್ಷಿತವಾಗಿ ಜೋಪಾನ ಮಾಡುವಂತಹದ್ದು. ಸೊ ಮನಸ್ಸು ಮತ್ತೆ ಮತ್ತೆ ಅವುಗಳ ಸುತ್ತಾ ಇರುತ್ತೆ ಅಷ್ಟೇ ಹೊತ್ತು ಎಲ್ಲೂ ಕೂಡ ನೀನು ಅದನ್ನು ಮೀರಿ ಬೆಳೆಯೋದಕ್ಕೆ ಅದು ನಿನಗೆ ಅವಕಾಶವನ್ನು ಕೊಡೋದಿಲ್ಲ. ಸೊ ಅದರಿಂದ ಉಳಿಸಿಕೊಳ್ಳುವಂತಹದ್ದಕ್ಕೆ ನೀನು ಗಮನವನ್ನು ಕೊಡಬೇಡ. ದಿಸ್ ಈಸ್ ಯೋಗಕ್ಷೇಮ. ಬಟ್ ಆತ್ಮವಾನ್ ಅಂತ ಹೇಳಿದಾಗ, ಯು ಗೆಟ್ ಎಸ್ಟಾಬ್ಲಿಷ್ ಇನ್ ದಿ ಆತ್ಮ ಅಂತ ಹೇಳಿದಾಗ, ದಿಸ್ ಆತ್ಮ ಈಸ್ ಬಿಯಾಂಡ್ ಯೋಗಕ್ಷೇಮ. See, Yogakshema is not ultimate. Even it is limited. But when it is said Atma is beyond Yogakshema. So you understand that get established in the Atma. This is the highest truth. So ಇದನ್ನ ನೀನು ಅರ್ಥ ಮಾಡ್ಕೊಂತ ಹೇಳಿ ಅರ್ಜುನನಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಹೇ ಅರ್ಜುನ,
ವೇದಗಳು ಅಂತ ಹೇಳಿದಾಗ ಅವುಗಳು ಋಗ್ವೇದವಾಗಿರಬಹುದು, ಯಜುರ್ವೇದವಾಗಿರಬಹುದು, ಸಾಮವೇದ, ಅಥರ್ವವೇದ. ಸೊ ಯಾವುದೇ ವೇದಗಳಾಗಿದ್ರೂ ಕೂಡ ಈ ವೇದಗಳಲ್ಲಿ ಕಂಡುಬರುವಂತಹ ಕರ್ಮಕಾಂಡ ಅಂತ ಹೇಳಿದಾಗ, ಕರ್ಮಕಾಂಡದ ಭಾಗ ಅಂತಂದಾಗ ಅದರ ಮೇನ್ ಟಾಪಿಕ್ ಅದೇನು ಅಂತಂದ್ರೆ ಇಟ್ ಈಸ್ ರಿಲೇಟೆಡ್ ಟು ದೀಸ್ 3 ಗುಣಾಸ್. ದಟ್ಸ್ ಆಲ್. ವೇದಗಳಲ್ಲಿ ಗುಣಗಳು ಎಲ್ಲಿದೆ ಅಂತಂದ್ರೆ ವೇದಗಳಲ್ಲಿ ಕರ್ಮಕಾಂಡ ಈಸ್ ಒಂದು ಭಾಗ. ಅಂಡ್ ಅಗೇನ್ ಈ ಕರ್ಮಕಾಂಡ ಏನು ಅಂತಂದ್ರೆ ಕರ್ಮಕಾಂಡದ ಮೂಲಕ ಕರ್ಮವನ್ನ ಮಾಡಿ ಗಳಿಸ್ಕೊಳ್ಳುವಂತಹದ್ದು. ಅಂಡ್ ಗುಣಾಸ್ ಆರ್ ದೇರ್. ಸೊ ವೇದಗಳಲ್ಲೂ ಈ ಗುಣಗಳು ಇದೆ ಅಂತಂದ್ರೆ ಅದನ್ನ ಈ ರೀತಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಟ್ ಈಸ್ ರಿಲೇಟೆಡ್ ಟು ದೀಸ್ 3 ಗುಣಾಸ್. ಕರ್ಮಕಾಂಡ ಅಂತಂದಾಗ ಇಟ್ ಈಸ್ ರಿಲೇಟೆಡ್ ಟು ದೀಸ್ 3 ಗುಣಾಸ್. ಅಗೇನ್ ಗುಣಾಸ್ ಅಂತಂದ್ರೆ ಇಟ್ ಈಸ್ ರಿಲೇಟೆಡ್ ಟು ದಿ ಜಗತ್, ಇಟ್ ಈಸ್ ರಿಲೇಟೆಡ್ ಟು ದಿ ಸಂಸಾರ, ಇಟ್ ಈಸ್ ರಿಲೇಟೆಡ್ ಟು ದಿ ಅಟ್ಯಾಚ್ಮೆಂಟ್. ಅದರಿಂದ ಇಲ್ಲಿ ಉಪನಿಷತ್ತು ಏನು ಹೇಳುತ್ತೆ, ಬಿಯಾಂಡ್ ದಿ ಗುಣಾಸ್ ಅಂಡ್ ಬಿಯಾಂಡ್ ದಿ ಜಗತ್ there is one truth. That truth is called the Brahma. You become the knower of Brahma. So ವೇದಾಂತದಲ್ಲಿ ಕೆಲವು ಭಾಗಗಳು ದೇ ಟಾಕ್ ಅಬೌಟ್ ಜಗತ್ತು. ಅಂಡ್ ಒನ್ಸ್ ಅಗೇನ್ ಜಗತ್ತು ಮೀನ್ಸ್ ಈ ದೃಶ್ಯ ಪ್ರಪಂಚ ಅಂತಂದಾಗ ಇಟ್ ಈಸ್ ಟಾಕಿಂಗ್ ಅಬೌಟ್ ದಿ ಸಂಸಾರ. ಸಂಸಾರ ಮೀನ್ಸ್ ಅಟ್ಯಾಚ್ಮೆಂಟ್ಸ್. ಸೊ ಇಲ್ಲಿ ಅಟ್ಯಾಚ್ಮೆಂಟ್ಸ್ ಅಂತಂದಾಗ ಅಗೈನ್ ಅನೇಕಗಳನ್ನ ಗಳಿಸಿಕೊಳ್ಳುವಂತಹ ಪ್ರಯತ್ನ. ಮನಸ್ಸು ಜಗತ್ತಿನ ಕಡೆಗೆ ಧಾವಿಸುತ್ತಾ ಇದೆ ಅಂತಂದ್ರೆ ಯಾಕೆ ಮನಸ್ಸು ಜಗತ್ತಿನ ಕಡೆಗೆ ಓಡುತ್ತೆ? ಬಿಕಾಸ್ ಇನ್ ಜಗತ್ತು ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಜಗತ್ತು ಇಸ್ ಫುಲ್ ಆಫ್ ಸೋ ಮೆನಿ ಥಿಂಗ್ಸ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ದೃಶ್ಯ ಪ್ರಪಂಚ. ಯಾವಾಗ ನಮ್ಮ ಇಂದ್ರಿಯಗಳು ಜಗತ್ತನ್ನ ನೋಡುತ್ತವೆ, ಜಗತ್ತನ್ನ ನೋಡ್ತಾ ಇದೆ ಅಂತಂದ್ರೆ ಜಗತ್ತಿನಲ್ಲಿರುವಂತಹ ವಸ್ತುಗಳನ್ನ ನೋಡ್ತಾ ಇದೆ. ಜಗತ್ತಿನ ವಸ್ತುಗಳನ್ನ ನಮ್ಮ ಇಂದ್ರಿಯಗಳು ನೋಡ್ತಾ ಇದೆ ಅಂತಂದಾಗ ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ಕ್ರಮೇಣ ನಿಧಾನವಾಗಿ ಅದು ಆ ವಸ್ತುಗಳ ಬಗ್ಗೆ ಸಂಘವನ್ನ ಬಯಸುತ್ತವೆ, ಸಂಘವನ್ನ ಬೆಳೆಸ್ಕೊಳ್ಳುತ್ತವೆ. ಸಂಘವನ್ನ ಬೆಳೆಸ್ಕೊಂಡು ಅವುಗಳ ಸಂಪರ್ಕಕ್ಕೆ ಬಂದು ನಿಧಾನವಾಗಿ ಕ್ರಮೇಣ ಅವುಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳುತ್ತೆ. ಆಸಕ್ತಿಯನ್ನು ಬೆಳೆಸಿಕೊಂಡ ನಂತರದಲ್ಲಿ ಅವುಗಳು ನನಗೆ ಬೇಕು ಅನ್ನುವಂತೆ ಅವುಗಳನ್ನ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಕರ್ಮಗಳ ಮೂಲಕ ಮಾಡಿಸುತ್ತವೆ. ಸೊ ದಿಸ್ ಈಸ್ ದಿ ರೋಲ್ ಆಫ್ ಇಂದ್ರಿಯಾಸ್. ಯಾವಾಗ ಜಗತ್ತು ಮತ್ತು ಜಗತ್ತಿನಲ್ಲಿರುವಂತಹ ವಸ್ತುಗಳ ಬಗ್ಗೆ ನಮ್ಮ ಮನಸ್ಸು ಅಂತಂದ್ರೆ ಇನ್ಕ್ಲೂಡಿಂಗ್ ದಿ ಇಂದ್ರಿಯಾಸ್ ಅವುಗಳು ಆಸಕ್ತಿಯನ್ನು ಬೆಳೆಸ್ಕೊಳ್ಳುತ್ತವೆ, ಆಗ ಇಟ್ ಆಲ್ಸೋ ದೀಸ್ ವೇದಾಸ್, ಕರ್ಮಕಾಂಡ ಎಸ್ಪೆಷಲಿ, ದೇ ಟಾಕ್ ಅಬೌಟ್ ಹೌ ಟು ಡೂ ದಿ ಕರ್ಮಾಸ್ ಟು ಗೆಟ್ ದಟ್ ಪರ್ಟಿಕ್ಯುಲರ್ ವಸ್ತು. ವೇದಗಳಲ್ಲಿ ಇರುವಂತಹ ಕರ್ಮಕಾಂಡ ದೇ ಟಾಕ್ ಮೋರ್ ಅಬೌಟ್ ದಿಸ್. What is there in the Jagat and what do you want from the Jagat? When you like something, when you want something, a desire is created, a desire is born in the mind. Slowly ಮನಸ್ಸು ಅವುಗಳ ಕಡೆಗೆ ವಾಲುತ್ತವೆ, ಇಂದ್ರಿಯಗಳು ಅವುಗಳ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತವೆ. ಒಂದು ರೀತಿಯ ಅಟ್ಯಾಚ್ಮೆಂಟ್ಸ್. ಆಮೇಲೆ ಆ ವಸ್ತು ನನಗೆ ಬೇಕು ಅನ್ಸುತ್ತೆ. ಅಗೇನ್ ದಿಸ್ ಕರ್ಮಕಾಂಡ ವಿಲ್ ಟೀಚ್ ಯು ಹೌ ಟು ಗೆಟ್ ದಟ್ ವಸ್ತು. ಸೊ ಅದಕ್ಕೆ ಬೇಕಾಗುವಂತಹ ಕರ್ಮಗಳನ್ನು ನೀನು ಹೇಗೆ ಮಾಡಬೇಕು, ಹೇಗೆ ಆ ವಸ್ತುವನ್ನು ನೀನು ಗಳಿಸ್ಕೋಬೇಕು, ಅಂಡ್ ಕರ್ಮವನ್ನ ಹೇಗೆ ಮಾಡಬೇಕು, ಹೌ ಟು ಪರ್ಫಾರ್ಮ್ ದಿ ಕರ್ಮ. ಸೊ ಕರ್ಮಗಳನ್ನ ಮಾಡುವ ಮೂಲಕ ವಸ್ತುವನ್ನ ಗಳಿಸ್ಕೊಳ್ಳೋದು ಅಂತಂದ್ರೆ ಏನರ್ಥ? ಎಲ್ಲೋ ಒಂದ್ ಕಡೆ ಮನಸ್ಸು ಜಾರಿರುತ್ತೆ, ಆ ವಸ್ತುಗಳಲ್ಲಿ ಸುಖ ಇದೆ,
ಮನುಷ್ಯ ಮುಖ್ಯವಾಗಿ ಹುಡುಕ್ತಾ ಇರುವಂತಹದ್ದೇ ಸುಖ. ಆದರೆ ನೇರವಾಗಿ ಅವನು ನಾನು ಸುಖವನ್ನು ಹುಡುಕ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದಿಲ್ಲ. ಎಲ್ಲೋ ಒಂದು ಕಡೆ ಅವನು ಜಗತ್ತಿನಲ್ಲಿರುವಂತಹ ವಸ್ತುಗಳನ್ನು ನೋಡಿದಾಗ ಬಹುಶಃ ನಾನು ಹುಡುಕ್ತಾ ಇರುವಂತಹ ಸುಖ ಆ ವಸ್ತುವಿನಲ್ಲಿ ಇದೆ, ನನಗೆ ಆ ವಸ್ತು ಸಿಗತ್ತೆ ಅನ್ನೋದಾದರೆ ನನಗೆ ಸುಖ ಸಿಗತ್ತೆ. ಸೊ ಆ ವಸ್ತು ನನಗೆ ಸುಖವನ್ನು ಕೊಡುತ್ತೆ. ಸೊ ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎವ್ರಿ ಜೀವ ಫಾರ್ ದಟ್ ಮ್ಯಾಟರ್. ಯಾಕೆ ಜಗತ್ತು ಈಸ್ ಸೋ ಅಟ್ರಾಕ್ಟಿವ್ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್. ಜಗತ್ತು ಈಸ್ ಫುಲ್ ಆಫ್ ಸೋ ಮೆನಿ ಥಿಂಗ್ಸ್. Somewhere the mind thinks that these worldly objects, they give the sukha, and it is a wrong understanding. And here in Karmakanda, in ವೇದಗಳಲ್ಲಿ ಇರುವಂತಹ ಒಂದು ಭಾಗ ಕರ್ಮಕಾಂಡ, it talks about how to perform one particular ritual to get that particular vastu. So through that, it will teach you how to perform the karma, and you will come to attain sukha through that vastu. And how to attain not only worldly objects, including the swarga. ಸೊ ವರ್ಡ್ಲಿ ಆಬ್ಜೆಕ್ಟ್ಸ್ ಅಂತ ಹೇಳಿದಾಗ ಅವುಗಳಲ್ಲಿ ಅತಿ ಮುಖ್ಯವಾದಂತಹದ್ದು, ಅತಿ ಹೆಚ್ಚು ಅಟ್ರಾಕ್ಷನ್ ಅಂತಂದ್ರೆ ಸ್ವರ್ಗವನ್ನು ಹೋಗಿ ಸುಖವನ್ನು ಬಯಸುವಂತಹದ್ದು. ಸ್ವರ್ಗದಲ್ಲಿ ಎಲ್ಲ ರೀತಿಯ ಸುಖ ಇದೆ ಅನ್ನುವಂತಹ ಒಂದು ಕಲ್ಪನೆ ನಮ್ಮಲ್ಲಿ ಇದೆ. ಯಾಕೆಂದ್ರೆ ನಮಗೆ ಅನೇಕರು ಸ್ವರ್ಗದ ಕಲ್ಪನೆಯನ್ನು ಕೊಡ್ತಾರೆ. ಸ್ವರ್ಗದ ಬಗ್ಗೆ ವಿಚಾರಗಳು ನಮಗೆ ಹೇಗೆ ಗೊತ್ತಿದೆ ಅಂತಂದ್ರೆ ಅನೇಕರು ಸ್ವರ್ಗದ ಬಗ್ಗೆ ಮಾತನಾಡ್ತಾರೆ. ನಾವು ಸ್ವರ್ಗವನ್ನು ನೋಡಿಲ್ಲ, ಅವ್ರು ಹೇಳ್ತಾರೆ, ನನಗೆ ತಿಳಿದವರು ಹೇಳಿದ್ದಾರೆ ಸ್ವರ್ಗ ಅಂದ್ರೆ ಅದು ಈ ರೀತಿ ಇದೆ. ಸೊ ಯಾರೋ ಮತ್ತೊಬ್ಬರಿಂದ ಅವ್ರು ಅದನ್ನ ಸೇಮ್ ನಮಗೆ ರಿಪೀಟ್ ಮಾಡಿ ಹೇಳ್ತಾರೆ. ಸ್ವರ್ಗದ ಬಗ್ಗೆ ಒಂದು ರೀತಿಯ ಒಂದು ಆಸಕ್ತಿಯನ್ನು ಕ್ರಿಯೇಟ್ ಮಾಡ್ತಾರೆ ಅವರು. ಸ್ವರ್ಗದಲ್ಲಿ ಇವೆಲ್ಲ ಇದೆ. ಈವನ್ there are some Puranas, they give lot of description about this Svarga. ಸ್ವರ್ಗ ಅಂತ ಹೇಳಿದಾಗ ಅಲ್ಲಿ ಅತ್ಯುತ್ತಮವಾದಂತಹ ಸುಖ ಇದೆ. ಸೊ ಇಂತಹ ಅನೇಕ ಕಲ್ಪನೆಗಳು ನಮ್ಮಲ್ಲಿ ಇರುತ್ತೆ. ಈ ಕಾರಣದಿಂದ ಸ್ವರ್ಗ ಕೂಡ ನನಗೆ ಬೇಕು, ನಾನು ಏನೆಲ್ಲವನ್ನ ಪಡ್ಕೋಬಹುದು. ಕರ್ಮಕಾಂಡದಲ್ಲಿ ಸ್ವರ್ಗವನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಕರ್ಮಗಳನ್ನು ಕೂಡ ಅದು ಮಾತನಾಡುತ್ತೆ ಅಂತ ಅಂದಮೇಲೆ ಲೆಟ್ ಮಿ ಡೂ ದಟ್ ಕರ್ಮ. ಯಾತಕ್ಕೆ ಈ ಸಣ್ಣ ಪುಟ್ಟದ ಬಗ್ಗೆ ನಾನು ಆಸಕ್ತಿಯನ್ನು ಬೆಳೆಸ್ಕೋಬೇಕು? ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನೇರವಾಗಿ ನಾನು ಸ್ವರ್ಗವನ್ನು ಹೇಗೆ ಪಡ್ಕೋಬೇಕು ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂತಹ ಕರ್ಮವನ್ನು ಮಾಡೋಣ. ಸೊ ಹೌ ಟು ಅಟೈನ್ ಸ್ವರ್ಗ. ಸೊ ಇವೆಲ್ಲ ತ್ರೈಗುಣ್ಯ ವಿಷಯ ವೇದ. ಸೊ ದಿಸ್ ಈಸ್ ದಿ ಮೀನಿಂಗ್ ಆಫ್ ವೇದ ಅಂತಂದ್ರೆ ಇವೆಲ್ಲ ವೇದ ಅಂತಂದ್ರೆ ಮುಖ್ಯವಾಗಿ ತಿಳ್ಕೊಳ್ಳುವಂತಹದ್ದು. ಇಟ್ ಈಸ್ ಸೆಟ್, ಸೊ ಇಟ್ ಟಾಕ್ಸ್ ಅಬೌಟ್ ಇಟ್, ಯು ನೋ ದಟ್. ಸೊ ನೋಯಿಂಗ್ ಆಫ್ ಸಮಥಿಂಗ್ ಈಸ್ ವೇದ, ದಿ ಅನದರ್ ಮೀನಿಂಗ್. ಸೊ ವೇದ ಇವುಗಳ ಬಗ್ಗೆ ತಿಳಿಸತ್ತೆ. ಮೂರು ರೀತಿಯ ಗುಣಗಳು ಕೂಡ ಅಲ್ಲಿದೆ ಅಂತಂದಾಗ ನಮಗೆ ವೇದಗಳು ತಂದಾಗ ಒಂದು ರೀತಿಯ ಪೂಜ್ಯ ಭಾವನೆಯನ್ನು ಬೆಳೆಸ್ಕೊಂಡಿರ್ತೀವಿ. ವೇದಗಳು ಇಟ್ ಟಾಕ್ಸ್ ಅಬೌಟ್ ದಿ ಹೈಯೆಸ್ಟ್ ಟ್ರೂತ್ ಅಂತಂದಾಗ ಇವುಗಳನ್ನು ಯಾಕೆ ಅವು ಒಳಗೊಂಡಿವೆ ಅನ್ನುವಂತಹ ಒಂದು ಕುತೂಹಲ, ಒಂದು ಪ್ರಶ್ನೆ ಕೂಡ ಬರಬಹುದು. ವೇದ ಅಂತಂದಾಗ ಇಟ್ ಟಾಕ್ಸ್ ಅಬೌಟ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಇಟ್ ಈಸ್ ಯುವರ್ ಇಂಟೆಲೆಕ್ಟ್. ನಿನಗೆ ಯಾವುದು ಬೇಕೋ ಅದನ್ನು ನೀನು ಆರಿಸ್ಕೋಬೇಕು. ಇಲ್ಲಿ ಕರ್ಮಕಾಂಡದಲ್ಲಿ ಕರ್ಮವನ್ನು ಮಾಡುವ ಮೂಲಕ ನಿನಗೆ ಬೇಕಾಗಿರುವಂತಹ ವಸ್ತುಗಳನ್ನು ನೀನು ಲೋಕದಿಂದ ಪಡ್ಕೋಬಹುದು. ಅಂಡ್ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಅಟೈನ್ ಸ್ವರ್ಗ ಆಲ್ಸೋ. ಅದನ್ನು ಕೂಡ ಈ ಕರ್ಮಕಾಂಡ ಟಾಕ್ಸ್. ಅದೇ ರೀತಿ ಇಟ್ ಈಸ್ ಭೋಗ ಪ್ರಧಾನ ಅನ್ನುವಂಥದ್ದನ್ನು ತಿಳಿಸ್ತಾ ಇರೋದು ದ ಸೇಮ್ ವೇದ. ಸೊ ವೇದ ನಿನ್ನ ಮುಂದೆ ಅನೇಕ ಆಯ್ಕೆಗಳನ್ನು ಇಟ್ಟಿರುತ್ತೆ. ಇಟ್ಸ್ ಆಲ್ ದೇರ್. And freedom is given to you. So you have to pick. ನನಗೆ ಶಾಶ್ವತವಾದ ನೆಮ್ಮದಿ ಬೇಕಾ ಅಥವಾ ಕ್ಷಣಿಕ ಸುಖ ಬೇಕಾ?
It is right in front of me. So this is the meaning of Veda. They are within the scope of guna. In fact, ನಾವೆಲ್ಲರೂ ಕೂಡ we all express these gunas through our body. ಒಂದು ವೇಳೆ ನಾನು ಕರ್ಮಕಾಂಡವನ್ನು ಫಾಲೋ ಮಾಡ್ತಾ ವೇದಗಳನ್ನು ತಿಳಿಸಿರುವಂತಹ ಕರ್ಮಗಳನ್ನು ನಾನು ಮಾಡ್ತಾ ಇದ್ದೀನಿ ಅಂತಂದಾಗ ಇಟ್ ಈಸ್ ಕಾಲ್ಡ್ ಸಕಾಮ ಕರ್ಮ. ಬಿಕಾಸ್ ಸಕಾಮ ಕರ್ಮ ಅಂತಂದರೆ ಅಲ್ಲಿ there is a uddesha, there is a purpose why I am doing this particular karma. So there is a uddesha. ಸೊ ಒಂದು ಉದ್ದೇಶವನ್ನು ಮುಖ್ಯವಾಗಿ ಇಟ್ಕೊಂಡು ಕರ್ಮವನ್ನು ಮಾಡುವಂತಹದ್ದು. ಸೊ ಕರ್ಮವನ್ನು ಹೇಗೆ ಮಾಡಬೇಕು ಅನ್ನುವಂತಹದ್ದು ವೇದಗಳು ತಿಳಿಸ್ಕೊಡುತ್ತೆ ಕರ್ಮಕಾಂಡದಲ್ಲಿ. ಸೊ ಐ ಆಮ್ ಫಾಲೋಯಿಂಗ್ ದಿ ಕರ್ಮಕಾಂಡ, ಐ ಆಮ್ ಪರ್ಫಾರ್ಮಿಂಗ್ ದಿ ಕರ್ಮ ಆಸ್ ಪ್ರಿಸ್ಕ್ರೈಬ್ಡ್ ಇನ್ ದಿ ವೇದಾಸ್ ಆ್ಯಂಡ್ ಐ ಆಮ್ ಗೆಟಿಂಗ್ ಸೋ ಮೆನಿ ಥಿಂಗ್ಸ್. ನನಗೆ ಏನೆಲ್ಲ ಬೇಕು ಅದೆಲ್ಲ ನನಗೆ ಸಿಗ್ತಾ ಇದೆ. ಹೇಗೆ ಸಿಗ್ತಾ ಇದೆ? ಇಟ್ ಈಸ್ ಕಾಲ್ಡ್ ಸಕಾಮ ಕರ್ಮ. ಸೊ ಇಟ್ ವಿಲ್, ಈ ಸಕಾಮ ಕರ್ಮದ ಒಂದು ಅದರ ರೋಲ್ ಏನು ಅಂತಂದರೆ, ದಿಸ್ ಸಕಾಮ ಕರ್ಮ ಇಟ್ ವಿಲ್ ಕೀಪ್ ಅಸ್ ಇನ್ ದಿ ವರ್ಲ್ಡ್ ಅಂತಂದರೆ ಇಟ್ ವಿಲ್ ಗಿವ್ ಅಸ್ ದಿ ಸಂಸಾರ, it will give us the attachment. So this sakama karma will attach us to the world. ಸಂಸಾರಕ್ಕೆ ನಮ್ಮನ್ನು ಅಂಟಿಸುತ್ತೆ. ಸೊ ಸಂಸಾರಕ್ಕೆ ನಾನು ಹೇಗೆ ಸಿಕ್ಕಾಕೊಂಡೆ ಅನ್ನುವಂತಹ ಪ್ರಶ್ನೆಯನ್ನು ನಾವು ಮಾಡ್ತೀವಿ ಅನೇಕ ಸಂದರ್ಭಗಳಲ್ಲಿ. ಯಾಕೆ ಇಷ್ಟೊಂದು ಅಟ್ಯಾಚ್ಮೆಂಟ್ಸು? ಐ ಆಮ್ ಸೋ ಬೌಂಡ್. ಯಾಕೆ ಹೀಗೆ ನಾನು ಸಿಕ್ಕಾಕೊಂಡೆ? ಸೊ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಸಕಾಮ ಕರ್ಮ. ನನಗೆ ಕೆಲವುಗಳು ಬೇಕು ಅಂತ ಹೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡು ಕರ್ಮವನ್ನು ಮಾಡುವಂತಹದ್ದು ಈಸ್ ಕಾಲ್ಡ್ ದಿ ಸಕಾಮ ಕರ್ಮ. ಸೊ ದಿಸ್ ಈಸ್ ದಿ ಅಟ್ಯಾಚ್ಮೆಂಟ್ ಆಫ್ ದಿ ಸಕಾಮ ಕರ್ಮ. ಬಟ್ ಈ ರೀತಿ ಬೇಡ, ನಾನು ಕರ್ಮಯೋಗಕ್ಕೆ ಹೋಗಬೇಕು, ನಾನು ಮಾಡುವಂತಹ ಕರ್ಮವನ್ನು ಯೋಗವಾಗಿ ನಾನು ಬದಲಾಯಿಸ್ಕೋಬೇಕು ಅಂತಂದಾಗ there is no shortcut. We have to get detached from the sakama karma. ಮುಖ್ಯವಾಗಿ ಮೊಟ್ಟ ಮೊದಲಿಗೆ ಮಾಡಬೇಕಾಗಿರುವಂತಹದ್ದೇ ಸಕಾಮ ಕರ್ಮದ ಆವರಣದಿಂದ ಹೊರಗಡೆ ಬರಬೇಕು. ಇಟ್ ಈಸ್ ನಾಟ್ ದಟ್ ಈಸಿ. ನಾನು ಮಾಡುವಂತಹ ಕರ್ಮ ಯೋಗವಾಗಿ ಬದಲಾಗಬೇಕು ಅಂತಂದಾಗ ಅಲ್ಲಿ ಎಕ್ಸ್ಪೆಕ್ಟೇಷನು, ಒಂದು ಉದ್ದೇಶ ಅದು ಯಾವುದೂ ಇರೋದಿಲ್ಲ. ಸೊ ಉದ್ದೇಶವಿಲ್ಲದೆ ಕರ್ಮವನ್ನು ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಸಕಾಮ ಕರ್ಮ. ಸೊ ಫಸ್ಟ್ ಡಿಟ್ಯಾಚ್ಮೆಂಟ್ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂತಂದರೆ ಸಕಾಮ ಕರ್ಮದಿಂದ ಪ್ರಾರಂಭ ಆಗಬೇಕು ಡಿಟ್ಯಾಚ್ಮೆಂಟ್. ಕರ್ಮಯೋಗಕ್ಕೆ ನಾನು ಹೋಗಬೇಕು ಅಂತಂದಾಗ ಮೊಟ್ಟ ಮೊದಲಿಗೆ ಬೇಕಾಗಿರುವಂತಹ ಡಿಟ್ಯಾಚ್ಮೆಂಟ್ ಅದು ಎಲ್ಲಿ ಪ್ರಾರಂಭ ಆಗುತ್ತೆ ಅಂತಂದರೆ ಸಕಾಮ ಕರ್ಮ. ಸಕಾಮ ಕರ್ಮದಿಂದ ನೀನು ಫಸ್ಟ್ ಡಿಟ್ಯಾಚ್ ಆಗಬೇಕು. ಅದನ್ನು ಇಲ್ಲಿ ಪರಮಾತ್ಮ ಅರ್ಜುನನಿಗೆ ಅಡ್ವೈಸ್ ಮಾಡ್ತಾ ಇದ್ದಾನೆ. ಹೇ ಅರ್ಜುನ, ಯು ಬಿಕಮ್ ನಿಸ್ತ್ರೈಗುಣ್ಯ ಭವ ಅರ್ಜುನ. ಹೇ ಅರ್ಜುನ, ಟ್ರೈ ಟು ಗೋ ಬಿಯಾಂಡ್ ದೀಸ್ 3 ಗುಣಾಸ್. ಇಟ್ ಈಸ್ ನಾಟ್ ಗುಡ್ ಫಾರ್ ಯು. ವೇದಗಳು ಹೇಳ್ತಾ ಇರೋ ಪ್ರಕಾರ 3 ಗುಣಗಳಲ್ಲಿರುವಂತಹ ಸಾರ, ದಟ್ ಈಸ್ ಯು ಕ್ಯಾನ್ ಕಾಲ್ ಇಟ್ ಜಗತ್ ಅಂತ ಕರಿಬಹುದು ಅದನ್ನು. ದ ಎಸೆನ್ಸ್ ಆಫ್ ದೀಸ್ ಗುಣಾಸ್ ಅಂತಂದ್ರೆ ಏನು ಅಂತಂದರೆ, ಒನ್ ಈಸ್ ಜಗತ್ ಆರ್ ಯು ಕ್ಯಾನ್ ಕಾಲ್ ಇಟ್ ಸಂಸಾರ. ಇಟ್ ಈಸ್ ಅನ್ ಅಟ್ಯಾಚ್ಮೆಂಟ್. ಆದ್ದರಿಂದ ಅರ್ಜುನ, ಥಿಂಕ್ ಆಫ್ ಗೋಯಿಂಗ್ ಬಿಯಾಂಡ್ ದೀಸ್ 3 ಗುಣಾಸ್. ಸೊ ಟು ಗೋ ಬಿಯಾಂಡ್ ಗುಣಾಸ್ ಅಂತಂದರೆ ನೀನು ಮಾಡಬೇಕಾಗಿರೋದು ಇಷ್ಟೇ. ಮೊದಲು ಟೇಕ್ ದಿ ಪಾತ್ ಆಫ್ ಕರ್ಮಯೋಗ. ಸೊ ಇನ್ ಫ್ರಂಟ್ ಆಫ್ ಯು ದೆರ್ ಈಸ್ ಕರ್ಮಕಾಂಡ ಆ್ಯಂಡ್ ದೆರ್ ಈಸ್ ಕರ್ಮಯೋಗ. ಡೋಂಟ್ ಫೋಕಸ್ ಆನ್ ದಿ ಕರ್ಮಕಾಂಡ. ವಾಕ್ ದಿ ಪಾತ್ ಆಫ್ ಕರ್ಮಯೋಗ.
and slowly gain the knowledge and understand it very clearly, then it is possible for you to go beyond ನಿಸ್ತ್ರೈಗುಣ್ಯ ಭವಾರ್ಜುನ. ಪರಮಾತ್ಮ ಯಾಕೆ ಅರ್ಜುನನಿಗೆ ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇಟ್ ಈಸ್ ದಿ ಇಂಟೆನ್ಷನ್ ಆಫ್ ದಿ ಪರಮಾತ್ಮ ಟು ರಿಮೂವ್ ದಿ ignorance and sorrows which are filled in Arjuna. Arjuna is all the time crying and he is Saka. So the intention of the Paramatma ಏನು ಅಂತಂದ್ರೆ, ಅರ್ಜುನ ಅವನಿಗೆ ಹೇಳ್ತಾನೆ ಅಳಬೇಡ. ಸೊ ಅಳಬೇಡ ಅಂತ ಹೇಳಿದ ತಕ್ಷಣ ಅಳು ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ನಾಟ್ ದಟ್ ಈಸಿ. ಯಾಕೆ ಅಂತಂದ್ರೆ ದುಃಖ ಒಳಗಡೆಯಿಂದ ಆ ರೀತಿ ಉಕ್ಕಿ ಉಕ್ಕಿ ಬರ್ತಾ ಇದೆ. ಅರ್ಜುನ ಅಳ್ತಾ ಇದ್ದಾನೆ. ಅನೇಕ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಅವನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯುದ್ಧ ಕ್ಷೇತ್ರದಲ್ಲಿ ತನ್ನವರೆಲ್ಲರನ್ನ ನೋಡಿ ಇವ್ರುಗಳನ್ನ ನಾನು ಕೊಲ್ಬೇಕಾ ಅನ್ನುವಂತಹ ಮೋಹ ಅವನಲ್ಲಿ ಇಷ್ಟು ದೊಡ್ಡ ಅವನನ್ನು ಆಘಾತಕ್ಕೆ ತಳ್ಳಿದೆ. ಇದು ಸಾಮಾನ್ಯವಾದ ನೋವಲ್ಲ. ಒಳಗಡೆಯಿಂದ ಉಕ್ಕುಕ್ಕಿ ಬರ್ತಾ ಇರುವಂತಹ ಅಳುವನ್ನು ಪರಮಾತ್ಮ ನೀನು ನಿಲ್ಲಿಸು ಅಂತ ಹೇಳಿದಾಗ ಅಷ್ಟು ಸಡನ್ ಆಗಿ ಅವನು ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಅವನು ಹೇಳ್ತಾನೆ, ಇಲ್ಲ ನನಗೆ ಯುದ್ಧ ಬೇಡ ಅಂತಾನೆ. ಅನೇಕ ಕಾರಣಗಳನ್ನು ಕೊಡ್ತಾನೆ. ಪರಮಾತ್ಮ ಹೇಳಿದ ತಕ್ಷಣ ಅವನು ಅಳು ನಿಲ್ಲಿಸಬಹುದಾಗಿತ್ತು ಅಂತಂದಿದ್ದರೆ ಇಷ್ಟು ದೊಡ್ಡ ಉಪದೇಶ ಬೇಕಿರಲಿಲ್ಲ. ನನಗೆ ಯುದ್ಧ ಯಾಕೆ ಬೇಡ ಅನ್ನೋದಕ್ಕೆ ಅನೇಕ ಕಾರಣಗಳನ್ನು ಕೊಡ್ತಾನೆ ಪರಮಾತ್ಮ. ಬಹಳ ಸಹನೆಯಿಂದ ಪ್ರತಿಯೊಂದನ್ನು ಕೇಳಿಸ್ಕೊತಾನೆ. ಅರ್ಜುನನಿಗೆ ಮಾತನಾಡೋದಕ್ಕೆ ಬಿಟ್ಬಿಡ್ತಾನೆ. ಎಸ್, ಯು ಟಾಕ್. ಅನೇಕ ರೀತಿಯ ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ತಾನೆ ಅರ್ಜುನ. ಹೇಗಾದ್ರೂ ಮಾಡಿ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಯೋಚನಾ ದಾಟಿಗೆ ಪರಮಾತ್ಮ ಕೂಡ ಬರಲಿ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ನಾನು ಕಾರಣಗಳನ್ನು ಕೊಟ್ಟಿದ್ದೀನಿ. ಅರ್ಜುನ ಹಿ ಥಿಂಕ್ಸ್ ದಟ್ ಹಿ ಈಸ್ ಗಿವಿಂಗ್ ದಿ ರೈಟ್ ರೀಸನ್ಸ್. ಇಟ್ ಈಸ್ ಹಿಸ್ ಥಿಂಕಿಂಗ್. ಸೊ ಅವನಿಗೆಲ್ಲೋ ಒಂದು ಕಡೆ ನಾನು ಯೋಚನೆ ಮಾಡ್ತಾ ಇರುವಂತಹ ದಾಟಿ ಕರೆಕ್ಟ್ ಆಗಿದೆ. ಸೊ ದೇರ್ ಈಸ್ ನ್ಯಾಯ ಅಂಡ್ ಇಟ್ ಈಸ್ ರೈಟ್ ಥಿಂಕಿಂಗ್. ಪರಮಾತ್ಮ ಕೂಡ ಅದೇ ಥಿಂಕಿಗೆ ಬಂದರೆ ನಮ್ಮಿಬ್ಬರದು ಒಮ್ಮತ ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಸ್ಟಾಪ್ ದಿಸ್ ವಾರ್. ದಿಸ್ ಈಸ್ ದಿ ಥಿಂಕಿಂಗ್ ಆಫ್ ಅರ್ಜುನ. ಸೊ ಅದರಿಂದ ಅರ್ಜುನ ಅವನಲ್ಲಿ ಅಷ್ಟು ದುಃಖ ಇದೆ. ಅದರಿಂದ ಪರಮಾತ್ಮ ಹೇಳಿದ ಕೂಡಲೇ ಅವನಿಗೆ ಅಳು ನಿಲ್ಸಕ್ಕೆ ಆಗ್ತಾ ಇಲ್ಲ. ಸೊ ಇಲ್ಲಿ ದ ಇಂಟೆನ್ಷನ್ ಆಫ್ ದಿ ಪರಮಾತ್ಮ ಏನು ಅಂತಂದ್ರೆ, ಟು ರಿಮೂವ್ ದಟ್ ಇಗ್ನೋರೆನ್ಸ್. ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್ ಹಿ ಈಸ್ ಕ್ರೈಂಗ್. ಸೊ ಆ ಇಗ್ನೋರೆನ್ಸ್ನ ಕ್ಲಿಯರ್ ಮಾಡಬೇಕು, ತೆಗೆದುಹಾಕಬೇಕು. ಹಿ ಹ್ಯಾಸ್ ಟು ರಿಮೂವ್ ದಟ್ ಇಗ್ನೋರೆನ್ಸ್. ಅಂಡ್ ಇಗ್ನೋರೆನ್ಸ್, ಸೋ ಮೆನಿ ಸಾರೋಸ್ ಆಫ್ ದಿ ಅರ್ಜುನ, so that it is possible for Arjuna to focus on what? ಇಲ್ಲಿ ಅದನ್ನು ಮೋಕ್ಷ ಅಂತ ಕರೆದ್ರೂ ಕೂಡ ದುಃಖದಿಂದ ಬಿಡುಗಡೆ, ದಟ್ ಈಸ್ ಮೋಕ್ಷ, ದಟ್ ಈಸ್ ಬಿಡುಗಡೆ. ಸೊ ಇಲ್ಲಿ ಮುಖ್ಯವಾಗಿ ಅರ್ಜುನ ಫೋಕಸ್ ಮಾಡಬೇಕಾಗಿರುವಂತಹದ್ದೇನು, ಒಂದು ರೀತಿಯ ಬಂಧನಕ್ಕೆ ಒಳಗಾಗಿದ್ದಾನೆ. ಅವನಿಗೆ ಬಿಡುಗಡೆಯ ರುಚಿ ಗೊತ್ತಾಗಬೇಕು. ಸೊ ಇಲ್ಲಿ ಬರೀ ಅಳು, ದುಃಖ ಈ ಥರ ಇದೆ ಬಂಧನ ಅಂತಂದ್ರೆ. ಬಟ್ ಮೋಕ್ಷ ಅಥವಾ ಬಿಡುಗಡೆ ಅಂತಂದ್ರೆ ಇಟ್ ಈಸ್ ಲಿಬರೇಷನ್, ಇಟ್ ಈಸ್ ಫ್ರೀಡಮ್. ಸೊ ಲೆಟ್ ಅರ್ಜುನ ಅಂಡರ್ಸ್ಟ್ಯಾಂಡ್ ದಿಸ್ ಫ್ರೀಡಮ್. ದಟ್ ಈಸ್ ದಿ ಇಂಟೆನ್ಷನ್ ಆಫ್ ದಿ ಪರಮಾತ್ಮ. ಈ ಕಾರಣದಿಂದ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಹೇ ಅರ್ಜುನ, ನಿಸ್ತ್ರೈಗುಣ್ಯ ಭವ, ಗುಣಗಳು, ಗೋ ಬಿಯಾಂಡ್ ಗುಣಾಸ್, ಗೋ ಬಿಯಾಂಡ್ ವೇದಾಸ್. ಬಟ್ ಪರಮಾತ್ಮ ಏನು ಈ ರೀತಿ ಹೇಳ್ತಾ ಇದ್ದಾನೆ, ನಿಸ್ತ್ರೈಗುಣ್ಯ ಭವ ಅರ್ಜುನ, ಈ ಗುಣಗಳಿಂದ ನೀನು ಮುಂದಕ್ಕೆ ಸಾಗು, ಅವುಗಳನ್ನು ಮೀರಿ ನೀನು ಬೆಳಿಬೇಕು, ವೇದಗಳನ್ನು ಮೀರಿ ಬೆಳಿ, ಗುಣಗಳನ್ನು ಮೀರಿ ನೀನು ಬೆಳಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಬಟ್ ಹೌ? ಅಗೇನ್ ಪರಮಾತ್ಮನೇ ಅದಕ್ಕೆ ಬೇಕಾಗಿರುವಂತಹ ಸ್ಟೆಪ್ಸ್ನ ಕೂಡ ಹೇಳ್ತಾ ಇದ್ದಾನೆ.
ಸೊ ಅದಕ್ಕೆ ಅನುಸರಿಸಬೇಕಾಗಿರುವಂತಹ ಮಾರ್ಗಗಳು ಯಾವುದು? ಮೊದಲನೆಯದಾಗಿ ನಿರ್ದ್ವಂದ್ವ, ನಿತ್ಯಸತ್ವಸ್ಥಃ, ನಿರ್ಯೋಗಕ್ಷೇಮ, ಅಂಡ್ ಫೈನಲಿ ಆತ್ಮವಾನ್. ಗೆಟ್ ಎಸ್ಟಾಬ್ಲಿಷ್ಡ್ ಯುವರ್ ಸೆಲ್ಫ್ ಇನ್ ದಿ ಆತ್ಮ. ಸೊ ಸೆಲ್ಫ್ ಇಸ್ ಬಿಯಾಂಡ್ ಆಲ್ ದೀಸ್ ತ್ರೀ ಗುಣಾಸ್. ಅದಕ್ಕೆ ಅದನ್ನು ಕೊನೆಯಲ್ಲಿ ಹೇಳ್ತಾನೆ ಆತ್ಮವಾನ್. ಈ ಗುಣಗಳು ಅಂತಂದ್ರೆ ಅದು ಎಲ್ಲೆಲ್ಲಿದೆ ಹಾಗಾದ್ರೆ? ಈವನ್ ದಿ ದೇಹ ಈಸ್ ಮೇಡ್ ಅಪ್ ಆಫ್ ತ್ರೀ ಗುಣಾಸ್, ದ ಮೈಂಡ್ ಈಸ್ ಮೇಡ್ ಅಪ್ ಆಫ್ ತ್ರೀ ಗುಣಾಸ್. ಬಟ್ ಯಾರಿಗೆ ಈ ದೇಹ ಮತ್ತು ಮನಸ್ಸಿನ ಬಗ್ಗೆ ಒಂದು ತಿಳುವಳಿಕೆ ಇದೆ ಅಂತಂದ್ರೆ, ತಿಳುವಳಿಕೆ ಅಂತಂದ್ರೆ ದಿಸ್ ಬಾಡಿ ಅಂಡ್ ಮೈಂಡ್ ಇಟ್ ಕನ್ಸಿಸ್ಟ್ ತ್ರೀ ಟೈಪ್ಸ್ ಆಫ್ ಗುಣಾಸ್. ಯಾರಿಗೆ ಈ ಒಂದು ರಹಸ್ಯ ಗೊತ್ತಿದೆ, such a person can go beyond this body, mind and get established in the Atma. So ಅಂತಹವನಿಗೆ ಗೊತ್ತು ವಾಟ್ ಈಸ್ ಆತ್ಮ, ಬಿಕಾಸ್ ಆತ್ಮ ಮೀನ್ಸ್ ವಾಟ್? ಇಟ್ ಈಸ್ ಬ್ಲಿಸ್. Self is beyond body and mind. Self is beyond three gunas. Self is beyond Veda. So what is self? Self is bliss. ಯಾವ ರೀತಿಯ ಬ್ಲಿಸ್? ಫಾರ್ ಎಕ್ಸಾಂಪಲ್, ನಮ್ಮೆಲ್ರಿಗೂ ಕೂಡ ನಿದ್ರೆಯ ಅನುಭವ ಏನು ಅನ್ನೋದು ಗೊತ್ತಿದೆ. ಸಾಮಾನ್ಯವಾಗಿ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಏನಪ್ಪ ರಾತ್ರಿ ನಿದ್ದೆ ಬಂತ, ಹೇಗೆ ನಿದ್ದೆ ಮಾಡಿದೆ? ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೀವಿ. ರಾತ್ರಿ ಮಲಗಿದೆ, ಮಧ್ಯದಲ್ಲಿ ಎಚ್ಚರನೇ ಆಗಲಿಲ್ಲ, ಕಣ್ಣು ಬಿಟ್ಟಾಗ ಬೆಳಕಾಗಿತ್ತು. ಸೊ ಎಂಟೈರ್ ಸ್ಲೀಪ್ ಇಟ್ ವಾಸ್ ಬ್ಲಿಸ್ಫುಲ್. ಅತ್ಯಂತ ಸುಖವಾಗಿ ನಾನು ನಿದ್ದೆ ಮಾಡಿದೆ ಅಂತ ಹೇಳ್ತಾರೆ. ಊಟ ಹೇಗಿತ್ತು ಅಂತಂದ್ರೆ ತುಂಬಾ ರುಚಿಯಾಗಿತ್ತು, ಮಧುರವಾಗಿತ್ತು ಅಂತ ಹೇಳ್ತಾರೆ. ಬಟ್ ಊಟದಲ್ಲಿ ಸುಖ ಅನ್ನುವಂತಹದ್ದನ್ನ, ಅದಕ್ಕೆ ಬಿಯಾಂಡ್ ದಟ್, ಅಲ್ಲಿ ರುಚಿಯನ್ನ ಹೇಳ್ಬೋದು, ಮತ್ತೊಂದನ್ನ ಹೇಳ್ಬೋದು. ಬಟ್ ನಿದ್ರೆ ಅಂತ ಹೇಳಿದಾಗ ಅಲ್ಲಿ ಸುಖ ಮಾತ್ರ ನಮ್ಮ ನೆನಪಿಗೆ ಬರುತ್ತೆ, ಅದು ಮಾತ್ರ ನಮ್ಮ ಅನುಭವ ಆಗುತ್ತೆ. ಸೊ ವಾಟ್ ಈಸ್ ನಿದ್ರೆ ಅಂತಂದ್ರೆ ಇಟ್ ಈಸ್ ಸುಖದ ಅನುಭವ. ಸೊ ನಿದ್ರೆನಲ್ಲಿ ಸುಖ ಇದೆ. ಸೊ ನಿದ್ರೆ ಚೆನ್ನಾಗಿ ಮಾಡಿದ್ದೀನಿ ಅಂತಂದ್ರೆ ಸುಖವನ್ನು ನಾನು ಅನುಭವಿಸಿದ್ದೀನಿ. ಸೊ ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್, ದಟ್ ಈಸ್ ಕಾಲ್ಡ್ ನಿದ್ರೆ. ನಿದ್ರೆ ಮೀನ್ಸ್ ಸುಖ, ಬೋತ್ ಆರ್ ಒನ್ ಅಂಡ್ ದಿ ಸೇಮ್. ಸೊ ದಿಸ್ ಸುಖ ಈಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎವ್ರಿಬಡಿ. ಪ್ರತಿನಿತ್ಯ ನಾವು ನಿದ್ದೆ ಮಾಡ್ತೀವಿ. ಸೊ ನಮಗೆ ಈ ಸುಖ ಅಂತ ಅಂದ್ರೆ ಏನು ಅನ್ನುವಂತಹದ್ದು ಅರ್ಥ ಆಗಿದೆ. ಸೊ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಬ್ಲಿಸ್ ಈಸ್ ಎನ್ ಎಕ್ಸ್ಪೀರಿಯನ್ಸ್. ಅದೊಂದು ಅನುಭವ. ಸುಖ ಅನ್ನುವಂತಹದ್ದು ಈಸ್ ಎನ್ ಅನುಭವ. ಇಂತಹ ಅನುಭವಕ್ಕೆ ಬಾಡಿ ಈಸ್ ನಾಟ್ ರಿಕ್ವೈರ್ಡ್, ಮೈಂಡ್ ಈಸ್ ನಾಟ್ ರಿಕ್ವೈರ್ಡ್. ಸಾಮಾನ್ಯವಾಗಿ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ಅಂತ ಹೇಳಿದಾಗ, this anubhava either it can happen at the level of the mind or at the level of the body. But sukha is also an experience gained through nidre. But nidreಯಿಂದ ಸಿಕ್ಕಂತಹ ಸುಖದ ಅನುಭವಕ್ಕಾಗಿ ಬಾಡಿ is not required, mind is not required. It is not essential. Even in samadhi avasthi, there is bliss. What is there in the samadhi avasthe? Nothing but bliss. What is samadhi then? Samadhi ಅಂತಂದ್ರೆ it is nothing but consciously going in the sleep mode. Being wakeful in deep sleep is samadhi.
ಸೊ ಈ ಸಮಾಧಿ ಅವಸ್ಥೆಯಲ್ಲಿ ವಿ ಆರ್ ಫ್ರೀ ಫ್ರಮ್ 3 ಗುಣಾಸ್. But one should attain it consciously and get established in one's own self. ಅದನ್ನು ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ನಿಸ್ತ್ರೈಗುಣ್ಯ ಭವಾರ್ಜುನ, ಅದಕ್ಕೆ ಬೇಕಾಗಿರುವಂತಹ ಸ್ಟೆಪ್ಸು ನಿರ್ದ್ವಂದ್ವ, ನಿತ್ಯ ಸತ್ವಸ್ಥ, ನಿರ್ಯೋಗಕ್ಷೇಮ ಅಂಡ್ ಆತ್ಮವಾನ್. So this is what is called Atmavan. And how to attain this? This is the question. ಪರಮಾತ್ಮ ಅದಕ್ಕೆ ನೋಡಪ್ಪ, ಆತ್ಮನಲ್ಲಿ ನೀನು ಎಸ್ಟಾಬ್ಲಿಷ್ ಆಗಬೇಕು, ಆತ್ಮನೇ ನೀನಾಗಬೇಕು. ಆ ಸಮಾಧಿ ಅವಸ್ಥೆಯಲ್ಲಿ ಬೀಯಿಂಗ್ ವೇಕ್ಫುಲ್, ಸೊ ಕಾನ್ಷಿಯಸ್ಲಿ ಎಚ್ಚರ. ಸೊ ಅದಕ್ಕೆ ಬೇಕಾಗಿರುವಂತಹ ಸ್ಟೆಪ್ಸ್ನ ಇಲ್ಲಿ ಪರಮಾತ್ಮ ನಿರ್ದ್ವಂದ್ವ, ನಿತ್ಯ ಸತ್ಯಸ್ಥ ಅಂಡ್ ನಿರ್ಯೋಗಕ್ಷೇಮ ಅಂತ ಕರೆದಿದ್ದಾನೆ. ಸೊ ವಾಟ್ ಈಸ್ ನಿರ್ದ್ವಂದ್ವ? See, if you want to go beyond 3 gunas, you have to be free from the desires. ಆಸೆ ಬಯಕೆಗಳಿಂದ ನಾವು ದೂರ ಇರಬೇಕಾಗತ್ತೆ. ಆಸೆಗಳನ್ನು ಹೊಂದಬಾರದು, ನನ್ನಲ್ಲಿ ಬಯಕೆಗಳಿರಬಾರ್ದು, ಅವುಗಳಿಂದ ನಾನು ಮುಕ್ತನಾಗಿರಬೇಕು ಅಂತಂದರೆ ಇಟ್ ಈಸ್ ನಾಟ್ ದಟ್ ಈಸಿ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸ್ಲೀಪ್. ಆಸೆ ಬಯಕೆಗಳಿಂದ ಮುಕ್ತನಾಗುವಂತಹದ್ದು ಇಟ್ ಈಸ್ ನಾಟ್ ದಟ್ ಈಸಿ. ಸೊ ನಮಗೆ ನಿದ್ರೆಯ ಅನುಭವ ಮತ್ತೆ ಮತ್ತೆ ನಮ್ಮ ನೆನಪಿಗೆ ಬರುವಂತೆ ನಾವು ಅದನ್ನು ಅನುಭವಿಸ್ತಾ ಇರಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಕ್ಚುಲಿ ಸ್ಲೀಪ್. ಸ್ಲೀಪ್ ಅನ್ನುವಂತಹದ್ದು ಬಹಳ ದೊಡ್ಡ ಯೋಗ. ಅನೇಕರು ಪ್ರಶ್ನೆ ಮಾಡ್ತಾರೆ, ನನಗೆ ಅಷ್ಟು ಚೆನ್ನಾಗಿ ನಿದ್ದೆ ಬರೋದಿಲ್ಲ, ರಾತ್ರಿ ಹೊತ್ತು ನಾನು ನಿದ್ದೆ ಮಾಡೋದು ಬಹಳ ಕಡಿಮೆ, ಬಹಳ ಪ್ರಯತ್ನ ಪಡ್ತೀನಿ, ಐ ಆಮ್ ನಾಟ್ ಏಬಲ್ ಟು ಸ್ಲೀಪ್ ಪ್ರಾಪರ್ಲಿ, ನಿದ್ರೆ ಬರೋದಿಲ್ಲ. ಹೆಚ್ಚಿನ ಜನಗಳು ಈ ರೀತಿ ಮಾತನಾಡ್ತಾರೆ. ಬಟ್ ಇಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ, ವೈ ಒನ್ ಕೆನಾಟ್ ಸ್ಲೀಪ್? ಇಟ್ ಈಸ್ ಬಿಕಾಸ್ ದೇರ್ ಆರ್ ಸೋ ಮೆನಿ ಥಾಟ್ಸ್ ಇನ್ ದಿ ಮೈಂಡ್. ದ ವೆರಿ ಮೀನಿಂಗ್ ಆಫ್ ದಿ ಮೈಂಡ್ ಅಂತಂದ್ರೆ ಏನು ಅಂತಂದ್ರೆ, ಥಾಟ್ಸ್ ಆರ್ ಫ್ಲೋಯಿಂಗ್ ಇನ್ ದಿ ಮೈಂಡ್, ದಟ್ ಈಸ್ ಕಾಲ್ಡ್ ಮೈಂಡ್. ಥಾಟ್ಸ್ ಅಂತ ಹೇಳಿದಾಗ ಇಟ್ ಇನ್ಕ್ಲೂಡ್ಸ್ worries, tension, stress, so many things, so many negativities. There are desires, there are anxieties, so it's all thoughts. Because so many such thoughts are there in the mind, it is not possible for a person to sleep. ಸೊ ಯಾಕೆ ನೀನು ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂತಹದ್ದು ಪ್ರಶ್ನೆ ಬಂದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಮೈಂಡ್ ಈಸ್ ಆ್ಯಕ್ಟಿವ್. ಮೈಂಡ್ ಈಸ್ ಆ್ಯಕ್ಟಿವ್ ಅಂತಂದಾಗ ಮೈಂಡ್ ಈಸ್ ಒಂದು ರೀತಿಯಲ್ಲಿ ಚಡಪಡಿಸ್ತಾ ಇದೆ ಅಂತ. ಮೈಂಡ್ ಈಸ್ ಆ್ಯಕ್ಟಿವ್ ಅಂತಂದರೆ ಆ್ಯಕ್ಟಿವ್ ಅನ್ನುವಂತಹದ್ದನ್ನು ಈ ರೀತಿ ಅರ್ಥ ಮಾಡ್ಕೋಬೇಕು. ಮನಸ್ಸು ಚಂಚಲ ಸ್ವಭಾವವನ್ನು ಹೊಂದಿದೆ, ಕುಣಿತಾ ಇದೆ. ರೆಸ್ಟ್ಲೆಸ್ನೆಸ್ ಆಫ್ ದಿ ಮೈಂಡ್. ಆ್ಯಕ್ಚುಲ್ ಆಗಿ ಮೈಂಡ್ ಈಸ್ ಆ್ಯಕ್ಟಿವ್ ಅಂತಂದರೆ ಈ ಸಂದರ್ಭದಲ್ಲಿ ನಿದ್ರೆ ಯಾಕೆ ಬರ್ತಾ ಇಲ್ಲ ಅಂತಂದಾಗ ಮೈಂಡ್ ಈಸ್ ಆ್ಯಕ್ಟಿವ್ ಅಂತ ಹೇಳ್ತಾರೆ. ಬಟ್ ವಾಟ್ ಟೈಪ್ ಆಫ್ ಆ್ಯಕ್ಟಿವಿಟೀಸ್ ಆರ್ ದೇರ್ ಇನ್ ದಿ ಮೈಂಡ್ ಅಂತಂದರೆ, ಮೈಂಡ್ ಈಸ್ ಕುಣಿತಾ ಇದೆ, ಚಂಚಲ ಸ್ವಭಾವ, ಮನಸ್ಸು ಹಾತೊರಿತಾ ಇದೆ. There is stress, there is anxiety, there is tension. So this is mind is active. So ಮನಸ್ಸು ಈ ರೀತಿ ಇದೆ ಅಂತಂದರೆ ಅವು ನಮ್ಮನ್ನು ನಿದ್ರೆ ಮಾಡೋದಕ್ಕೆ ಬಿಡೋದಿಲ್ಲ.
ಸೊ ನಮಗೆ ನಿದ್ರೆ ಮಾಡೋಕ್ಕೆ ಆಗೋದಿಲ್ಲ ಅಂತಂದಾಗ ಮನಸ್ಸು ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ? ಇಟ್ ವಿಲ್ ಟೇಕ್ ಅಸ್ ಟು ದಿ ವರ್ಲ್ಡ್. ಮತ್ತೆ ನಮಗೆ ಪ್ರಪಂಚವನ್ನು ತೋರಿಸುತ್ತೆ, ಸಂಸಾರವನ್ನು ತೋರಿಸುತ್ತೆ, ಮತ್ತೆ ಅನೇಕಗಳಿಗೆ ನಾವು ಅಂಟ್ಕೊಳ್ಳೋ ಹಾಗೆ ಮಾಡುತ್ತೆ. ಮತ್ತಷ್ಟು ಥಾಟ್ಸ್ ಈಗಾಗಲೇ ಅಲ್ಲಿ, ಬಿಕಾಸ್ ಆಫ್ ದಿ ಥಾಟ್ಸ್ ಓನ್ಲಿ ವಿ ಆರ್ ನಾಟ್ ಏಬಲ್ ಟು ಸ್ಲೀಪ್. ಬಟ್ ದಿ ಮೈಂಡ್ ವಿಲ್ ಟೇಕ್ ಅಸ್ ಟು ದಿ ಜಗತ್, and again we see so many things in the jagat, and once again there are so many thoughts added to this. Some more thoughts, some more thoughts, some more thoughts. Because of this one cannot sleep. ಬಟ್ ಏನಾಗುತ್ತೆ, ಕೆಲವು ಸಲ ಮನುಷ್ಯ ನಿದ್ದೆ ಮಾಡಲೇಬೇಕು ಅನ್ನುವಂತಹ ಒಂದು ರೀತಿಯ ಹಠ, ಬಲವಂತ ಪ್ರಯೋಗ ಅಂತ ಹೇಳ್ತಾರೆ. ಆವಾಗ ಏನು ಮಾಡ್ತಾನೆ, ದೇಹಕ್ಕೆ ಚೆನ್ನಾಗಿ ದಣಿವು ಆಗಬೇಕು, ತುಂಬ ಸುಸ್ತಾಗಬೇಕು, ದೇಹಕ್ಕೆ ತುಂಬ ಸುಸ್ತಾಗಬೇಕು, ಆಯಾಸ ಆಗಬೇಕು, ಬಾಡಿ ಈಸ್ ಟಯರ್ಡ್ ಅಂತ ಹೇಳ್ತಾರೆ. ಇನ್ನು ಒಂದು ಹೆಜ್ಜೆ ನನ್ನಿಂದ ಇಡೋದಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಐ ಆಮ್ ಟೈರ್ಡ್. ಈ ಪುಸ್ತಕ ಅಲ್ಲಿಡಪ್ಪ, ಇಲ್ಲ ಆಗೋದಿಲ್ಲ, ನಂಗೆ ಹೇಳಕ್ಕೆ ಆಗ್ತಾ ಇಲ್ಲ. ಯಾಕೆ? ಐ ಆಮ್ ಟೈರ್ಡ್. ಸೊ ದೇಹ ಯಾವುದನ್ನು ಒಪ್ಕೋತಾ ಇಲ್ಲ. ಯಾವ ಕರ್ಮವನ್ನು ಮಾಡೋದಕ್ಕೂ ಕೂಡ ದೇಹ ಸಹಕಾರವನ್ನು ಕೊಡೋದಿಲ್ಲ. ದಟ್ ಈಸ್ ಕಾಲ್ಡ್ ದಿ ಟೈರ್ಡ್ನೆಸ್. ಸೊ ಈ ರೀತಿಯಲ್ಲಿ ಬಾಡಿ ಈಸ್ ಟೈರ್ಡ್, ಮೈಂಡ್ ಈಸ್ ಆಕ್ಟಿವ್, ಬಾಡಿ ಈಸ್ ಟೋಟಲಿ ಟೈರ್ಡ್. ಆಗೇನಿಸುತ್ತೆ, ನಾವು ಸ್ವಲ್ಪ ಕೈಕಾಲು ಚಾಚ್ಕೊಂಡು ಮಲ್ಕೋತೀನಿ, ನನಗೆ ಎದ್ದು ಕೂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ, ನನಗೆ ಅಷ್ಟು ಸುಸ್ತಾಗಿದೆ ಅಂತ ಹೇಳಿ ವಿ ಗೋ ಟು ಸ್ಲೀಪ್. ನಾವು ಹೋಗಿ ಮಲ್ಕೋತೀವಿ. ಆ್ಯಂಡ್ ಬಾಡಿ ಈಸ್ ಸಾಕಷ್ಟು, ಇಟ್ ಈಸ್ ಟೈರ್ಡ್ ಎನಫ್. ಆ್ಯಂಡ್ ಕ್ವೈಟ್ ನ್ಯಾಚುರಲ್, ಒನ್ ಸ್ಲೀಪ್ಸ್. ನಿದ್ರೆನೇ ಬರ್ತಾ ಇಲ್ಲ ಅಂತ ಹೇಳಿದ್ರು ಕೂಡ, ಬಿಕಾಸ್ ದಿ ಬಾಡಿ ಈಸ್ ಟೈರ್ಡ್, ಒನ್ ಸ್ಲೀಪ್ಸ್. ಬಟ್ ಮೈಂಡ್ ಈಸ್ ಆಕ್ಟಿವ್. ಮನಸ್ಸಿನಲ್ಲಿ ಅನೇಕ ಯೋಚನೆಗಳಿದೆ, ಮನಸ್ಸು ಈಸ್ ಆಕ್ಟಿವ್. ಇಟ್ ಸ್ಟಾರ್ಟ್ ಸೀಯಿಂಗ್ ಸೋ ಮೆನಿ ಥಿಂಗ್ಸ್ through dream. Because body is tired and one sleeps, but mind is active. So mind ಏನು ಮಾಡುತ್ತೆ, it sees so many things. There is a projection in the mind. Body is sleeping, mind is active. This is called a dream. So it sees so many things in the dream, through dream. ಆಮೇಲೆ ಎಷ್ಟೋ ಹೊತ್ತಾದ ಮೇಲೆ ಏನಾಗುತ್ತೆ, ಮನಸ್ಸು ಕೂಡ ಸುಸ್ತಾಗುತ್ತೆ. ದೇಹ ಮಲಗಿರುತ್ತೆ, ಮನಸ್ಸು ಅದೇ ಅವಸ್ಥೆಯಲ್ಲಿ ಕನಸು ಕಾಣ್ತಾ ಇರುತ್ತೆ. ನಿಧಾನವಾಗಿ ಮನಸ್ಸು ಕೂಡ ಸುಸ್ತಾಗುತ್ತೆ. ಆಗ ಮೈಂಡ್ ಆಲ್ಸೋ ಇಟ್ ಸ್ಲೀಪ್ಸ್. It stops functioning, mind stops functioning. Aga it goes to avyakta avastha. It becomes unmanifest state. So at that time we experience this sleep. So this is ಬಲವಂತವಾಗಿ ನಿದ್ದೆ ಮಾಡುವಂಥ ಕ್ರಮ ಇದು. ಸೊ ಬಟ್ ಇಲ್ಲಿ ನಾವು ಒಂದು ಅರ್ಥ ಏನು ಮಾಡ್ಕೋಬೇಕು ಅಂತಂದರೆ, ಮೆಡಿಟೇಷನ್ ಈಸ್ ನಾಟ್ ಲೈಕ್ ದಿಸ್. ಮೆಡಿಟೇಷನ್ ಅಂತಂದಾಗ, ಮೆಡಿಟೇಷನ್ ದಟ್ ಈಸ್ ಅ ಡಿಫರೆಂಟ್ ಪ್ರೋಸೆಸ್. ಇನ್ ಮೆಡಿಟೇಷನ್ ಮೈಂಡ್ ಬಿಕಮ್ಸ್ ವೆರಿ ಕ್ವೈಟ್. ನಾಟ್ ಬಿಕಾಸ್ ಮೈಂಡ್ ಈಸ್ ಟೈರ್ಡ್, ಇಟ್ ಈಸ್ ಬಿಕಾಸ್ ಆಫ್ ದಿ ಮೆಚುರಿಟಿ ಆಫ್ ದಿ ಮೈಂಡ್ ಇಟ್ ಬಿಕಮ್ಸ್ ಕ್ವೈಟ್. ಸಿ, ಮಲಗಬೇಕು ಅಂತ ಹೋದಾಗ ದೇಹಕ್ಕೆ ಆಯಾಸ ಆಗಿರುತ್ತೆ, ನಿದ್ದೆ ಬರುತ್ತೆ, ಬಟ್ ಮೈಂಡ್ ಈಸ್ ಆಕ್ಟಿವ್. ಆಗ ಅಲ್ಲಿ ಕನಸು ಕಾಣುತ್ತೆ ಅಂತ ಹೇಳ್ತೀವಿ. ಬಟ್ ಅಗೇನ್ ಮನಸ್ಸು ಕೂಡ
ಒಂದು ರೀತಿ ಇಟ್ ಬಿಕಮ್ಸ್ ಟೈರ್ಡ್ ಆ್ಯಂಡ್ ದೆನ್ ಇಟ್ ಈಸ್ ಅವ್ಯಕ್ತ ಸ್ಟೇಟ್ ಆ್ಯಂಡ್ ದೇ ಎಕ್ಸ್ಪೀರಿಯನ್ಸ್ ದಿ ಸ್ಲೀಪ್ ಅಂತ ಹೇಳಿದಾಗ ಹಿಯರ್ ಮೈಂಡ್ ಬಿಕಮ್ಸ್ ಕ್ವಯಟ್ ಅಂತಂದರೆ ನಾಟ್ ಬಿಕಾಸ್ ಮೈಂಡ್ ಈಸ್ ಮೆಚ್ಯೂರ್ ಇನ್ ಮೆಡಿಟೇಷನ್. ಇನ್ ಮೆಡಿಟೇಷನ್ ಮೈಂಡ್ ಈಸ್ matured, so it is very quiet. So it is the maturity of the mind becomes very quiet and it is pure. ಸೊ ಮನಸ್ಸು ಅಂತ ಹೇಳಿದಾಗ ಎರಡು ಸಂದರ್ಭಗಳಲ್ಲಿ ಮನಸ್ಸು ಸ್ತಬ್ಧವಾಗುತ್ತೆ. ಒಂದು ಮನಸ್ಸಿಗೆ ಆಯಾಸವಾದಾಗ ಅದು ಇಟ್ ಬಿಕಮ್ಸ್ ವೆರಿ ಸೈಲೆಂಟ್. ಅದೇ ರೀತಿ ಮನಸ್ಸು ಪಕ್ವವಾಗಿದೆ, ಪರಿಶುದ್ಧವಾಗಿದೆ, ನಿರ್ಮಲವಾಗಿದೆ, ಮನಸ್ಸಿನಲ್ಲಿ ಏನೊಂದು ಬಯಕೆ ಇಲ್ಲ, ಮನಸ್ಸಿನಲ್ಲಿ ಆಸೆ ಇಲ್ಲ, ಮನಸ್ಸು ಕುಣಿತಾ ಇಲ್ಲ, ಮನಸ್ಸಿನಲ್ಲಿ ಚಂಚಲತೆ ಇಲ್ಲ, ದಿಸ್ ಇಸ್ ಕಾಲ್ಡ್ ಪಕ್ವವಾದ ಮನಸ್ಸು. ಸೊ ಈ ಎರಡೂ ಸ್ಥಿತಿಗಳಲ್ಲಿ ಮೈಂಡ್ ಬಿಕಮ್ಸ್ ಸ್ಟಿಲ್. ಇಂತಹ ಅವಸ್ಥೆಯಲ್ಲಿ ದಿ ವರ್ಲ್ಡ್ ಕೆನಾಟ್ ಡಿಸ್ಟರ್ಬ್ ದಿ ಮೈಂಡ್. ಮೆಡಿಟೇಷನಲ್ಲಿ ಇದ್ದಾಗ ವರ್ಲ್ಡ್ ಕೆನಾಟ್ ಡಿಸ್ಟರ್ಬ್ ದಿ ಮೆಡಿಟೇಟರ್. ಅಂಡ್ ಮನಸ್ಸಿಗೆ ಆಯಾಸವಾಗಿ ಅಲಾಂಗ್ ವಿತ್ ದಿ ಬಾಡಿ ಅದು ಕೂಡ ಸುಸ್ತಾಗಿದೆ ಅಂತಂದಾಗ ಹಿ ಎಕ್ಸ್ಪೀರಿಯನ್ಸಸ್ ದಿ ಸ್ಲೀಪ್, ದ ಸ್ಲೀಪರ್. ದೆನ್ ಆಲ್ಸೋ ವರ್ಲ್ಡ್ ಕೆನಾಟ್ ಡಿಸ್ಟರ್ಬ್ ದಿ ಮೈಂಡ್. ಸೊ ಆಗ ಅಲ್ಲೂ ಕೂಡ ಒಂದು ರೀತಿಯ ಸ್ಟಿಲ್ನೆಸ್ ಇರುತ್ತೆ. ಸೊ ಮೈಂಡ್ ಈಸ್ ಇನ್ಸೈಡ್, ವರ್ಲ್ಡ್ ಈಸ್ ಔಟ್ಸೈಡ್. And we have to understand why mind, because of the mind itself it gets disturbed. It is because there are dvandvas. ಮನಸ್ಸು ಯಾಕೆ ತನ್ನ ಮನಸ್ಸನ್ನೇ ಅದು ಅಷ್ಟೊಂದು ಡಿಸ್ಟರ್ಬ್ ಮಾಡುತ್ತೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ದ್ವಂದ್ವ ಆಫ್ ದಿ ಜಗತ್. ಅಗೇನ್ ದ್ವಂದ್ವ ಮೀನ್ಸ್ ಪೇರ್ ಆಫ್ ಅಪೋಸಿಟ್ಸ್. ಸೊ ದೀಸ್ ದ್ವಂದ್ವಾಸ್ ದೇ ಗಿವ್ ರೈಸ್ ಟು ದಿ ಜಾಯ್ಸ್ ಅಂಡ್ ಸಾರೋಸ್. ಸೊ ಈ ಜಾಯ್ಸ್ ಅಂಡ್ ಸಾರೋಸ್ ಎಲ್ಲಿ? ವಿತಿನ್ ದಿ ಮೈಂಡ್. ಸೊ ದ್ವಂದ್ವಗಳ ಕಾರಣದಿಂದ ಮನಸ್ಸಿನಲ್ಲಿ ಸುಖ ದುಃಖಗಳ ಅನುಭವ ಉಂಟಾಗತ್ತೆ. ನಾಟ್ ಓನ್ಲಿ ಪೇರ್ಸ್ ಆಫ್ ಅಪೋಸಿಟ್ಸ್ ಅಂತಂದಾಗ ಬರೀ ಸುಖ ದುಃಖ ಮಾತ್ರ ಅಲ್ಲ, ಲಾಭ ನಷ್ಟ, ಜಯ ಅಪಜಯ, ಸೋಲು ಗೆಲುವು, ಸೋ ಮೆನಿ ಥಿಂಗ್ಸ್, ವಿಕ್ಟರಿ ಡಿಫೀಟ್. So two types of opposite experiences are called the dvandvas. And out of two experiences, ಒಂದು ಮನಸ್ಸಿನಲ್ಲಿ ಅನುಕೂಲಕರವಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಸುಖದ ಅನುಭವ ಕೊಡುತ್ತೆ. That's how we get happiness. And ಮತ್ತೊಂದು ಏನು ಅಂತಂದ್ರೆ ಅದು ನನ್ನಲ್ಲಿ ಅನುಕೂಲಕರವಲ್ಲದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಆ ಮೂಲಕ ನನಗೆ ದುಃಖವನ್ನು ಕೊಡುತ್ತೆ, ನೋವನ್ನು ಉಂಟು ಮಾಡುತ್ತೆ, ಹತಾಶೆಯನ್ನು ಉಂಟು ಮಾಡುತ್ತೆ, ಡಿಸಪಾಯಿಂಟ್ಮೆಂಟ್. ಸೊ ದಿಸ್ ಈಸ್ ಹೌ ದಿ ಜಗತ್ ವಿಚ್ ಈಸ್ ಫುಲ್ ಆಫ್ ದ್ವಂದ್ವಾಸ್. ಅಂಡ್ ದೀಸ್ ದ್ವಂದ್ವಾಸ್ ಕ್ಯಾನ್ ಕ್ರಿಯೇಟ್ ಡಿಸ್ಟರ್ಬೆನ್ಸಸ್ ಇನ್ ದಿ ಮೈಂಡ್. ಸೊ ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಹೇ ಅರ್ಜುನ, ಯು ಗೋ ಬಿಯಾಂಡ್ ದೀಸ್ ದ್ವಂದ್ವಾಸ್. ದ್ವಂದ್ವಾಸ್ ಆರ್ ರಿಲೇಟೆಡ್ ಟು ದಿ ವರ್ಲ್ಡ್, ಸೊ ಗೋ ಬಿಯಾಂಡ್ ಜಗತ್. ಬಟ್ ಹೌ ಟು ಗೋ ಬಿಯಾಂಡ್ ದಿಸ್? ಅಗೇನ್ ಪರಮಾತ್ಮ ಹೇಳ್ತಾನೆ, ಯು ಅಕ್ಸೆಪ್ಟ್ ಬೋತ್. ಯು ಗೋ ಬಿಯಾಂಡ್ ಅಂತಂದ್ರೆ ಇಟ್ ಇಸ್ ನಾಟ್ ದಟ್ ಯು ರನ್ ಅವೇ ಫ್ರಮ್ ಇಟ್. It is not running away from this sukha dukkha or from the jagat. It is possible for you because the mind is matured now. So you have to accept both victory and defeat. Like ದ್ವಂದ್ವ ಅಂತ ಹೇಳಿದಾಗ ಅಲ್ಲಿ ಸುಖ ಇರಬಹುದು,
ದುಃಖ ಇರ್ಬೋದು, ಸೋಲ್ ಇರಬಹುದು, ಗೆಲುವು ಇರಬಹುದು. ಯು ಅಕ್ಸೆಪ್ಟ್ ಆ್ಯಸ್ ಇಟ್ ಈಸ್. ಅಲ್ಲಿ ಏನು ಬರುತ್ತೆ ಅದನ್ನು ನೀನು ಅಕ್ಸೆಪ್ಟ್ ಮಾಡ್ಕೊ. ದಟ್ ಈಸ್ ಗೋಯಿಂಗ್ ಬಿಯಾಂಡ್. ಇಟ್ ಈಸ್ ನಾಟ್ ದಟ್ ಅದನ್ನು ನೋಡಿದ ತಕ್ಷಣ ನೀನು ಅಲ್ಲಿದ್ದ ಜಾಗ ಖಾಲಿ ಮಾಡು, ಆ ರೀತಿ ಅಲ್ಲ. ಇಟ್ ಈಸ್ ನಾಟ್ ದಟ್. ದಟ್ ಈಸ್ ಎಸ್ಕೇಪಿಸಮ್. ಸೊ ಪರಮಾತ್ಮ ಹೇಳ್ತಾ ಇದ್ದಾನೆ, ಸಿ ದ ಮೈಂಡ್ ಈಸ್ ಮೆಚ್ಯೂರ್ಡ್. ಸೊ ದ ಮೆಚ್ಯೂರಿಟಿ ಆಫ್ ದಿ ಮೈಂಡ್ will show you the right direction and it will guide you properly how to accept both sukha and dukkha, or the solo or geluvu, or the labha or nasta, shita, ushna, whatever it is. So you accept both. How to accept it? You accept it as the prasada of the Bhagavan. Prasada bhava. So remain peaceful in all situations. ಈ ಸಿಚುಯೇಷನ್ಸ್ ಅನ್ನುವಂತಹದ್ದು ಇಟ್ಸ್ ಎ ಟೆಂಪರರಿ. ಇಟ್ ಜಸ್ಟ್ ಅಪಿಯರ್ಸ್ ರೈಟ್ ಇನ್ ಫ್ರಂಟ್ ಆಫ್ ಅಸ್ ಆಲ್ ಆಫ್ ಎ ಸಡನ್, ಅಂಡ್ ಇಟ್ ವೋಂಟ್ ಸ್ಟೇ ದೇರ್ ಫಾರ್ ಎವರ್. ಸೊ ರಿಮೇನ್ ಪೀಸ್ಫುಲ್ ಇನ್ ಆಲ್ ಸಿಚುಯೇಷನ್ಸ್. So because of these situations and the dvandvas, it is to be viewed with the same vision, that is oneness of the mind, samachittate, as prasada bhava. A matured mind can guide you properly to see the victory and the defeat as prasada. ದ ಗ್ರೇಟೆಸ್ಟ್ ಬೆನಿಫಿಟ್ ಮನಸ್ಸಿನ ಪರಿಶುದ್ಧತೆ ಏನು ಅಂತಂದರೆ, ಇಟ್ ವಿಲ್ ನಾಟ್ ಕ್ರಿಯೇಟ್ ಎನಿ ಡಿಸ್ಟರ್ಬೆನ್ಸಸ್ ಇನ್ ದ ಮೈಂಡ್. ಇಟ್ ವಿಲ್ ಅಲೋ ಅಸ್ ಟು ಅಕ್ಸೆಪ್ಟ್ ವಾಟ್ ಎವರ್ ಇಟ್ ಈಸ್ ರೈಟ್ ಇನ್ ಫ್ರಂಟ್ ಆಫ್ ಮೀ ಆಸ್ ಪ್ರಸಾದ ಭಾವ. ಬಟ್ ಈ ಪ್ರಸಾದ ಭಾವದಿಂದ ಆ ಕ್ಷಣದಲ್ಲಿ ನಮ್ಮ ಮುಂದೆ ಬರೋವಂತಹದ್ದನ್ನು ಯಾವ ರೀತಿಯಲ್ಲಿ ಸ್ವೀಕರಿಸಬೇಕು, ಅದಕ್ಕೆ ನನ್ನಲ್ಲಿ ಯಾವ ಸಿದ್ಧತೆ ಇರಬೇಕು, ವಾಟ್ ಈಸ್ ದಿ ಕ್ವಾಲಿಫಿಕೇಶನ್, ವಾಟ್ ಈಸ್ ದಿ ಯೋಗ್ಯತೆ, ವಾಟ್ ಐ ಶುಡ್ ಹ್ಯಾವ್, ನನ್ನಲ್ಲಿ ಯಾವ ಅಂತಹ ವಿಶೇಷ ಇದ್ದರೆ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ಅಕ್ಸೆಪ್ಟ್ ಎನಿಥಿಂಗ್ ಆಸ್ ಪ್ರಸಾದ. ಸೊ ಪರಮಾತ್ಮ ಹೇಳ್ತಾನೆ, ಇಟ್ ಈಸ್ ಥ್ರೂ ಸತ್ವ. ಸೊ ನಿರ್ದ್ವಂದ್ವ ನಿತ್ಯ ಸತ್ಯಸ್ತ್ವ. ಸೊ ಸತ್ವಗುಣ ನಿನ್ನಲ್ಲಿ ಪ್ರಧಾನವಾಗಿರಬೇಕು. ಒಂದು ವೇಳೆ ನಿನ್ನಲ್ಲಿ ರಜೋಗುಣ ಇದೆ ಅಂತಂದ್ರೆ ಯು ಗೆಟ್ ಅಫೆಕ್ಟೆಡ್ ಬೈ ದಿ ದ್ವಂದ್ವಾಸ್. ಅಥವಾ ತಮೋಗುಣ ನಿನ್ನಲ್ಲಿ ಇದೆ ಅನ್ನೋದಾದ್ರೆ ಒನ್ ಗೋಸ್ ಟು ಡೀಪ್ ಸ್ಲೀಪ್, ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್ ಆಫ್ ದಿಸ್ ವರ್ಲ್ಡ್, ದಟ್ ಈಸ್ ತಮೋಗುಣ. ಅದರಿಂದ ಭಗವಂತ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಹೇ ಅರ್ಜುನ, ರಿಮೈನ್ ಇನ್ ಸತ್ವಗುಣ. ಸೊ ಇಫ್ ಯು ರಿಮೈನ್ ಇನ್ ಸತ್ವಗುಣ and it is possible for you through sattva-guna, you can accept anything as prasada. Prasada bhava is possible for you. Sattva-guna is the nature of the knowledge and the nature of happiness also. It is within. ಸೊ ಸತ್ವಗುಣ ಪ್ರಧಾನವಾಗಿ ಇರೋಂತಹ ವ್ಯಕ್ತಿಗಳಲ್ಲಿ ದ ಗ್ರೇಟೆಸ್ಟ್ ಸ್ಕಿಲ್ ಏನು ಅಂತಂದರೆ, ಹೊರ ಪ್ರಪಂಚದಲ್ಲಿ ಅವರು ಅನೇಕ ರೀತಿಯ ದ್ವಂದ್ವಗಳನ್ನು ನೋಡ್ತಾನೆ ಇರ್ತಾರೆ. ದೇ ಸಿ ಸುಖ ಅಂಡ್ ದುಃಖ, ದೇ ಸಿ ಡಿಫೀಟ್ ಅಂಡ್ ವಿಕ್ಟರಿ, ದೇ ಸಿ ಲಾಭ ಅಂಡ್ ನಷ್ಟ, ಬಟ್ ನಥಿಂಗ್ ಕ್ಯಾನ್ ಅಫೆಕ್ಟ್ ದೆಮ್. ಹೊರ ಪ್ರಪಂಚವನ್ನು ನೋಡ್ತಾರೆ, ಬಹಳ ಹತ್ತಿರದಿಂದ ನೋಡ್ತಾರೆ, ನೋಡಿದ್ರೂ ಕೂಡ ಅವ್ರಿಗೆ ಇದು ಯಾವುದು ತಟ್ಟೋದಿಲ್ಲ. ಬಿಕಾಸ್ ಡೀಪ್ ವಿತಿನ್ ದೇ ಆರ್ ವಿತ್ ಸತ್ವ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಸತ್ವಗುಣ. ಸತ್ವಗುಣ ಅಂಡ್ ದಿ ನೇಚರ್ ಆಫ್ ಸತ್ವಗುಣ ಈಸ್ ಬ್ಲಿಸ್ಫುಲ್ನೆಸ್ ಅಂಡ್ ಇಟ್ ಈಸ್ ನಾಲೆಡ್ಜ್. ಸೊ ಇಲ್ಲಿ ನಾಲೆಡ್ಜ್ ಮೀನ್ಸ್ ಇಟ್ ಈಸ್ ಸತ್ಯ, ರಿಯಾಲಿಟಿ, ದ ಟ್ರೂತ್. ಅದೇ ರೀತಿ ರಜೋಗುಣ ಅಂತಂದಾಗ
Even in Rajoguna also it is possible that we experience the joy when we come and contact the world outside. But in Tamoguna we experience the joy through we go to sleep. We do not want anything from the world. We just go and sleep. That's all. That is Tamoguna. But in Rajoguna, we see and experience the joy. It is because of the Rajoguna. ಅಲ್ಲಿ ನನಗೆ ಸುಖ ಬೇಕು ಅಂತ ಹೇಳಿ ಸುಖಕ್ಕೆ ಬೇಕಾಗಿರುವಂತಹ ಕರ್ಮವನ್ನು ಅದು ಮಾಡಿಸುತ್ತೆ. ಕರ್ಮದ ಮೂಲಕ ಸುಖವನ್ನು ಅದು ಅನುಭವಿಸುತ್ತೆ. ದಟ್ ಈಸ್ ರಜೋಗುಣ. ಸೊ ರಜೋಗುಣದಿಂದ ಕೂಡ ಸುಖ ಸಿಗುತ್ತೆ, ತಮೋಗುಣದಿಂದ ಕೂಡ ಸುಖ ಸಿಗುತ್ತೆ. ತಮೋಗುಣ ಅಂತಂದ್ರೆ ಹೆಂಗ್, ಯು ವಿಲ್ ಗೋ ಟು ಸ್ಲೀಪ್, ಸೊ ಯು ಫರ್ಗೆಟ್ ಎವ್ರಿಥಿಂಗ್. ದೆರ್ ಈಸ್ ನಥಿಂಗ್. ನಥಿಂಗ್ನೆಸ್ ಈಸ್ ದಿ ಪ್ರಧಾನ ಆಫ್ ದಿ ತಮೋಗುಣ. ಬಟ್ ಸಾತ್ವಿಕ್ ಅಂತಂದ್ರೆ, ಸಾತ್ವಿಕ್ ಜಾಯ್ ಅಂತಂದ್ರೆ ದಿ ಮೈಂಡ್ ಈಸ್ ಪೀಸ್ಫುಲ್. ವೆನ್ ದ ಮೈಂಡ್ ಈಸ್ ಪ್ರಸನ್ನತಾ, ವೆನ್ ದ ಮೈಂಡ್ ಈಸ್ ಪ್ಯೂರ್, ಸೊ ಆಗ ಆ ಸಿಚುವೇಶನ್ ಇರಬಹುದು, ಅದೇನೇ ಆಗಿರಬಹುದು, ಅಲ್ಲಿ ಬರುವಂತಹದ್ದನ್ನು ನೀನು ಪ್ರಸಾದ ಭಾವದಿಂದ ಯು ಕ್ಯಾನ್ ಅಕ್ಸೆಪ್ಟ್ ಇಟ್. ಅದರಿಂದ ಅರ್ಜುನ, ಯು ರಿಮೈನ್ ಇನ್ ಸತ್ವಗುಣ ಮೋರ್ ಅಂಡ್ ಮೋರ್. ಇಟ್ ಈಸ್ ರಿಕ್ವೈರ್ಡ್. ನಿತ್ಯ ಸತ್ಯಸ್ತ್ವ. ಮೂರನೇದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ, ನಿರ್ಯೋಗ ಕ್ಷೇಮ. ಬಿಕಮ್ ಫ್ರೀ ಆಫ್ ಯೋಗ ಅಂಡ್ ಕ್ಷೇಮ. ಈ ಯೋಗಕ್ಷೇಮ ಅಂತಂದ್ರೆ ಏನು ಅನ್ನುವಂತಹದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯೋಗ ಅಂತಂದ್ರೆ ಏನು ಅಂತಂದ್ರೆ, ವಿ ಪುಟ್ ಆಲ್ ಟೈಪ್ಸ್ ಆಫ್ ಎಫರ್ಟ್ಸ್. ಆ ರೀತಿ ಬೇಕಾಗಿರುವಂತಹ ಅಷ್ಟು ಎಫರ್ಟ್ಸ್ಗಳನ್ನ ಹಾಕಿ ನಮ್ಮಲ್ಲಿ ಏನಿಲ್ಲ ಅವುಗಳನ್ನು ನಾವು ಪಡ್ಕೋತೀವಿ. ನಮ್ಮಲ್ಲಿ ಇಲ್ಲದೆ ಇರುವಂತಹದ್ದು ನಮಗೆ ಏನು ಸಿಗುತ್ತೆ, ಇಟ್ ಇಸ್ ಕಾಲ್ಡ್ ದಿ ಯೋಗ. ಸೊ ಥ್ರೂ ಯೋಗ ವಿ ಗೆಟ್ ಸೋ ಮೆನಿ ಥಿಂಗ್ಸ್ ಬೈ ಡೂಯಿಂಗ್ ರೈಟ್ ಆಕ್ಷನ್ಸ್. ದಟ್ ಈಸ್ ಯೋಗ. ಸೊ ನಮ್ಮ ಹತ್ರ ಏನು ಇಲ್ಲ ಅದನ್ನು ನಾವು ಪಡ್ಕೋತೀವಿ. ದಟ್ ಈಸ್ ಯೋಗ. ಅಂಡ್ ಕ್ಷೇಮ ಈಸ್ ಅಗೈನ್ ಇಟ್ ಈಸ್ ಆಲ್ಸೋ ಎನ್ ಎಫರ್ಟ್. ಯೋಗ ಅಂತಂದಾಗ ಇಲ್ಲದೆ ಇರೋದನ್ನು ಪಡ್ಕೊಳ್ಳೋದಕ್ಕೆ ಹಾಕುವಂತಹ ಎಫರ್ಟ್. ಅಂಡ್ ಈವನ್ ಕ್ಷೇಮ ಈಸ್ ಆಲ್ಸೋ ಅನದರ್ ಟೈಪ್ ಆಫ್ ಎಫರ್ಟ್. ಹಿಯರ್ ವಾಟ್ ಈಸ್ ದಟ್ ಎಫರ್ಟ್ ಅಂತಂದ್ರೆ, ದಟ್ ಎಫರ್ಟ್ ಈಸ್ ಟು ಪ್ರೊಟೆಕ್ಟ್ ವಾಟ್ ಈಸ್ ಆಲ್ರೆಡಿ ಗೇನ್ಡ್ ಥ್ರೂ ಯೋಗ. ದಿಸ್ ಈಸ್ ಯೋಗಕ್ಷೇಮ. ಸೊ ಹೆಚ್ಚಿನ ಜನಗಳೇನು ಮಾಡ್ತಾರೆ, ಸಾಧನೆಗಿಂತ ಮುಖ್ಯವಾಗಿ ಈ ಎರಡೂ ಆಕ್ಟಿವಿಟೀಸ್ಗಳಲ್ಲಿ ಅಂತಂದರೆ ಯೋಗ ಆ್ಯಂಡ್ ಕ್ಷೇಮ, ಇವುಗಳಲ್ಲೇ ಹೆಚ್ಚಿನ ಸಮಯವನ್ನು ಅವರು ಅದಕ್ಕಾಗಿ ವಿನಿಯೋಗಿಸ್ತಾರೆ, ಅದರಲ್ಲೇ ನಿರತರಾಗಿರ್ತಾರೆ. ನನ್ನಲ್ಲಿ ಇಂತಹದ್ದು ಇಲ್ಲ ಅನ್ನೋದನ್ನು ಗುರುತಿಸ್ತಾರೆ. ಸೊ ಇಲ್ಲದೆ ಇರೋಂತಹದ್ದನ್ನು ಪಡ್ಕೋಬೇಕು ಅಂತ ಹೇಳಿ ದೇ ಪುಟ್ ಎಫರ್ಟ್ಸ್ ಅಂಡ್ ದೇ ಕಾಲ್ ಇಟ್ ಯೋಗ ಅಂಡ್ ದೇ ಗಾಟ್ ಇಟ್. And once they got it, again ಮತ್ತೆ ಅನೇಕ ರೀತಿಯ ಕರ್ಮಗಳನ್ನು ಮಾಡ್ತಾರೆ. ಅಲ್ಲಿ ಮಾಡುವಂತಹ ಕರ್ಮಗಳು ಯಾವುದು ಅಂತಂದ್ರೆ, ಟು ಟೇಕ್ ಕೇರ್ ಆಫ್ ದಿ, ಅದೇನು ಒಂದು ಅವರು ಗಳಿಸ್ಕೊಂಡಿರ್ತಾರೆ ಅದು ಕ್ಷೇಮವಾಗಿ ನನ್ನ ಬಳಿ ಇರಬೇಕು ಅಂತ ಹೇಳಿ ಎಫರ್ಟ್ಸ್ನ ಹಾಕುವಂತಹದ್ದು. ಸೊ ಹೀಗೆ ಒಂದು ಏನು ಇಲ್ಲ ಅಂತ ಕರ್ಮವನ್ನು ಮಾಡುವಂತಹದ್ದು, ಇನ್ನೊಂದು ಈಗ ಏನು ಗಳಿಸ್ಕೊಂಡಿದ್ದೀನಿ ಅದು ನನ್ನಲ್ಲಿ ಉಳ್ಕೋಬೇಕು ಅಂತ ಹೇಳಿ ಟು ಪ್ರೊಟೆಕ್ಟ್ ಮತ್ತೆ ಕರ್ಮವನ್ನು ಮಾಡುವಂತಹದ್ದು. ಈಗಾಗಲೇ ಗಳಿಸಿಕೊಂಡಿರುವಂತಹದ್ದನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ, ಆ ಪ್ರಯತ್ನಕ್ಕಾಗಿ ಹಾಕುವಂತಹ ಎಫರ್ಟ್. ಸೊ ಇವೆರಡು ಬಿಟ್ಟರೆ ಇನ್ನು ಯಾವ ಕರ್ಮವನ್ನು ಕೂಡ ಆ ಸಾಧಕ ಮಾಡೋದಿಲ್ಲ. ಬಟ್ ಸಾಧನೆ ಅಂತ ಹೇಳಿ ಬಂದ್ಬಿಟ್ಟು ಅವರು ಹೆಚ್ಚಿನ ಸಮಯವನ್ನು ಈ ರೀತಿ ಯೋಗಕ್ಷೇಮಕ್ಕಾಗಿ ಯೋಗಕ್ಷೇಮದಲ್ಲಿ ಅವರು ನಿರತರಾಗಿರ್ತಾರೆ. ಒಂದು ಗಳಿಸ್ಕೊಳ್ಳುವಂತಹದ್ದು, ಮತ್ತೊಂದು ಉಳಿಸ್ಕೊಳ್ಳುವಂತಹದ್ದು. ಇವೆರಡೂ ಕೂಡ ಇಟ್ ಈಸ್ ಯೂಸ್ಲೆಸ್.
ಸೊ ಅದರಿಂದ ಬಿ ಅವೇ ಫ್ರಮ್ ದಿಸ್ ಯೋಗಕ್ಷೇಮ. ದಿಸ್ ಈಸ್ ವಾಟ್ ಪರಮಾತ್ಮ ಈಸ್ ಗಿವಿಂಗ್ ವೆರಿ ವೆರಿ ಕ್ಲಾರಿಟಿ ಅಬೌಟ್ ಯೋಗಕ್ಷೇಮ. ಸೊ ಹೀಗೆ ನಿಸ್ತ್ರೈಗುಣ್ಯ ಭವ ಅರ್ಜುನ ಅಂತ ಹೇಳಿದಾಗ ಈ ಮೂರೂ ಗುಣಗಳನ್ನು ಮೀರಿ ನೀನು ಬೆಳಿಬೇಕು. ಸೊ ನೀನು ವೇದಗಳನ್ನು ಮೀರಿ ಬೆಳಿಬೇಕು. ಸೊ ಎಲ್ಲವನ್ನ ದಾಟಿ ಹೋಗುವಂತಹದ್ದು ಯಾವುದು, ಎಲ್ಲವನ್ನ ದಾಟಿರುವಂತಹದ್ದು ಯಾವುದು ಅಂತಂದ್ರೆ ದಟ್ ಈಸ್ ಬ್ರಹ್ಮ. ಟು ರೀಚ್ ಬ್ರಹ್ಮ ಯು ಹ್ಯಾವ್ ಟು ನಿಸ್ತ್ರೈಗುಣ್ಯ ಭವ. ಸೊ ಅದಕ್ಕೆ ಬೇಕಾಗಿ ನೀನು ಬ್ರಹ್ಮನನ್ನು ಹೋಗಿ ತಲುಪಬೇಕು. ಅದಕ್ಕೆ ಬೇಕಾಗಿರುವಂತಹ ಮಾರ್ಗ ಯಾವುದು? ನಿರ್ದ್ವಂದ್ವ ನಿತ್ಯ ಸತ್ವಸ್ತ್ವ ಅಂಡ್ ನಿರ್ಯೋಗಕ್ಷೇಮ. ಕೊನೆಯಲ್ಲಿ ಹೇಳ್ತಾನೆ ಆತ್ಮವಾನ್, ಗೆಟ್ ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್ ಇನ್ ದಿ ಆತ್ಮ. ಯಾಕೆಂತಂದ್ರೆ ಯೋಗಕ್ಷೇಮ ಈಸ್ ನಾಟ್ ಯುವರ್ ಡ್ಯೂಟಿ. ಪರಮಾತ್ಮ ಅದನ್ನು ಹೇಳ್ತಾ ಇದ್ದಾನೆ, ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಒಬ್ಬ ಸಾಧಕ ತನ್ನ ಹೆಚ್ಚಿನ ಸಮಯವನ್ನ, ತನ್ನ ಹೆಚ್ಚಿನ ಕರ್ಮವನ್ನ, ಆಲ್ ಹಿಸ್ ಎಫರ್ಟ್ಸ್ ಈಸ್ ಓನ್ಲಿ ಟುವರ್ಡ್ಸ್ ದಿಸ್ ಯೋಗ ಅಂಡ್ ಕ್ಷೇಮ. ಬಟ್ ಪರಮಾತ್ಮ ಬಹಳ ಭರವಸೆಯನ್ನು ಕೊಟ್ಟು ಹೇಳ್ತಾ ಇದ್ದಾನೆ, ನೀನು ಸಾಧನೆಯನ್ನು ಮಾಡು, ಯೋಗಕ್ಷೇಮ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. I will take care of you. Your Yogakshema is my responsibility. So, ಪರಮಾತ್ಮ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಸರೆಂಡರಿಂಗ್ ಅವರ್ ಯೋಗಕ್ಷೇಮ ಟು ಭಗವಾನ್. ಸಿ ಯು ಡೋಂಟ್ ಡೂ ದಟ್. ಹಿ ವಿಲ್ ಟೇಕ್ ಕೇರ್ ಆಫ್ ಅಸ್. ಪರಮಾತ್ಮ ಮಾಡಬೇಕಾಗಿರೋ ಕೆಲಸವನ್ನ ನಾನು ಮಾಡ್ತೀನಿ ಅಂತಂದ್ರೆ ನನ್ನ ಕೆಲಸವನ್ನ ನಾನು ಬದಿಗಿಟ್ಟಿದ್ದೀನಿ ಅಂತ ಅರ್ಥ. ಅಂದ್ರೆ ಸಾಧನೆಯನ್ನ ನಾನು ಮಾಡದೆ ಪರಮಾತ್ಮ ಅವನ ಕೆಲಸ ಯಾವುದು? ಯೋಗಕ್ಷೇಮ. ಅವನು ಮಾಡಬೇಕಾಗಿರೋ ಕೆಲಸವನ್ನ ನಾನು ಮಾಡ್ತೀನಿ ಅಂತಂದ್ರೆ ಒಬ್ಬ ಸಾಧಕನಾಗಿ ನನ್ನ ಕೆಲಸನ ಯಾರು ಮಾಡ್ತಾರೆ? ಸೊ ಅದರಿಂದ ನಿನ್ನ ಕೆಲಸನ ನೀನು ಮಾಡು. ಯು ಅಲೋ ಮೀ ಟು ಡೂ ಮೈ ವರ್ಕ್. ನನ್ನ ಕೆಲಸ ಯಾವುದು ಅಂತಂದ್ರೆ ಯೋಗಕ್ಷೇಮ. ಅದನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ. ನಿಸ್ತ್ರೈಗುಣ್ಯ ಭವ ಅರ್ಜುನ ಅಂಡ್ ಗೆಟ್ ಎಸ್ಟಾಬ್ಲಿಷ್ಡ್ ಇನ್ ದಿಸ್ ಸೆಲ್ಫ್. ಸೊ ಪರ್ಫಾರ್ಮ್ ಯುವರ್ ಡ್ಯೂಟಿ ಅಂಡ್ ಫ್ರೀ ಫ್ರಮ್ ಆಲ್ ಡಿಸೈರ್ಸ್. You discharge all your duties. You do efforts, put efforts. ಕರ್ಮವನ್ನ ನೀನು ಮಾಡು, ಬಟ್ ಫ್ರೀ ಫ್ರಮ್ ಆಲ್ ಡಿಸೈರ್ಸ್. ಸೊ ಇಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ, ವೇದಗಳಲ್ಲೇನಿವೆ ದೇರ್ ಆರ್ ಪ್ಲೆಂಟಿ ಆಫ್ ರಿಚುವಲ್ಸ್ ಆರ್ ಮೆನ್ಷನ್ಡ್. ಕರ್ಮಕಾಂಡ ಅಂತ ಹೇಳಿದಾಗ ಅಲ್ಲಿ ಅನೇಕ ರೀತಿಯ ಕರ್ಮದ ವಿಧಾನಗಳನ್ನು ಅವರು ತಿಳಿಸಿದ್ದಾರೆ. ಅದೇ ರೀತಿ ಇಟ್ ಈಸ್ ದೇರ್ ಈವನ್ ಇನ್ ಸ್ಮೃತಿ, ಶಾಸ್ತ್ರ ಗ್ರಂಥಗಳಲ್ಲಿ ಕೂಡ ಇಟ್ ಈಸ್ ಇಂಡಿಕೇಟೆಡ್. ಅಷ್ಟು ಮಾತ್ರ ಅಲ್ಲ, ದೇ ಹ್ಯಾವ್ ಆಲ್ಸೋ ಮೆನ್ಷನ್ಡ್ ದಿ ರಿಸಲ್ಟ್ಸ್ ಆಫ್ ದೀಸ್ ರಿಸಲ್ಟ್ಸ್ ಆಫ್ ಆಲ್ ದೀಸ್ ಕರ್ಮಾಸ್. ದೇ ಆರ್ ಆಲ್ ವೆರಿ ವಂಡರ್ಫುಲ್ ಅನ್ನುವಂತಹ ವರ್ಣನೆಯನ್ನು ಕೂಡ ಹೇಳ್ತಾರೆ. ಸ್ವರ್ಗವನ್ನು ಹೇಗೆ ಗಳಿಸ್ಕೋಬೇಕು ಮತ್ತು ಸ್ವರ್ಗದಲ್ಲಿ ಏನಿದೆ ಅವುಗಳ ಬಗ್ಗೆ ಈಸ್ ಆಲ್ಸೋ ಇಟ್ ಈಸ್ ಮೆನ್ಷನ್ಡ್ ಇನ್ ದಿ ಕರ್ಮಕಾಂಡ. ಸೊ ಈ ರೀತಿ ವೇದಗಳಲ್ಲೇ ಈ ರೀತಿ ಎಲ್ಲವನ್ನ ಅಡಗಿಸಿದ್ದಾರೆ. ಕರ್ಮವನ್ನು ಹೇಗೆ ಮಾಡಬೇಕು, ಕರ್ಮವನ್ನು ಮಾಡಿ ಹೇಗೆ ಗಳಿಸ್ಕೋಬೇಕು, ಉತ್ತಮವಾದಂತಹದ್ದು ಯಾವುದು ಸ್ವರ್ಗ, ಸ್ವರ್ಗವನ್ನು ಹೇಗೆ ಗಳಿಸ್ಕೋಬೇಕು. ಸೊ ಹೀಗೆ ಎವ್ರಿಥಿಂಗ್ ಈಸ್ ಮೆನ್ಷನ್ಡ್, ಇಟ್ ಈಸ್ ಇಂಡಿಕೇಟೆಡ್. ವಸ್ತುಸ್ಥಿತಿ ಈ ರೀತಿ ಇದೆ ಅಂತಂದಾಗ ಹೌ ಟು ಬಿ ಡಿಸೈರ್ಲೆಸ್. ನ್ಯಾಚುರಲಿ ಈ ಒಂದು ಪ್ರಶ್ನೆ ಬರುತ್ತೆ, ಹೇಗೆ ಆಸೆಗಳನ್ನು ಹೊಂದದೇ ಇರೋದಕ್ಕೆ ಸಾಧ್ಯ? ಬಿಕಾಸ್ ಸೋ ಮಚ್ ಆಫ್ ಟೆಂಪ್ಟೇಷನ್ಸ್ ಆರ್ ಇಂಡಿಕೇಟೆಡ್ ಇನ್ ದಿ ವೇದಾಸ್ ಇಟ್ ಸೆಲ್ಫ್. ಹೌ ಟು ಓವರ್ಲುಕ್ ದಟ್? ಇಟ್ ಈಸ್ ನಾಟ್ ದಟ್ ಈಸಿ. ಹೌ ಟು ಬಿ ಡಿಸೈರ್ಲೆಸ್ is a very big question. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ
ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಅತ್ಯಂತ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.